ಹಾ ಹೇಳಿ. ಇವಾಗ ತಾರತಮ್ಯ ಹರಿಕಥಾಮೃತಸಾರದಲ್ಲಿ ಒಂದೇ ಪದ್ಯ ತಾರತಮ್ಯದ ಇದೆಲ್ವಾ, ಅದು ಅಷ್ಟು ಬರ್ತದ? ಅಷ್ಟು ಬರೋದಿಲ್ಲಲ್ವಾ? ಅಷ್ಟು ಬರೋದಿಲ್ಲ, ಕೆಲವರ ಹೆಸರು ಬರ್ತದೆ. ಶ್ರೀಮತಾಂಗರ ಅದು ವಿಷ್ಣು ಸರ್ವೋತ್ತಮೋಥ ಅಂತ ಒಂದೇ ವಿಷ್ಣು ನಮಾಮಿ. ಅದು ಒಂದೇ ಪದ್ಯದಲ್ಲಿ ಎಲ್ಲಾ ಬರೋದಿಲ್ಲ, ಎಲ್ಲ ಹೆಸರು ಬರೋದಿಲ್ಲ. ಓ, ದಿನಾಲು ಹೇಳ್ಕೊಂಡಾಗ್ಬೇಡ್ರೆ ಅಣುತಾರತಮ್ಯ ಹೇಳ್ಬೇಕು. ಅಷ್ಟು ಪದ್ಯ ಇಲ್ಲ ಜಗನ್ನಾಥ ದಾಸರು ಒಂದು ಹೇಳಿದ್ದಿರಲ್ವಾ, ಅಣುತಾರತಮ್ಯ ಸಂಧಿ ಇದೆ ಜಗನ್ನಾಥ ದಾಸರದ್ದು. ಅದರಲ್ಲೂ ಎಲ್ಲ ಬರೋದಿಲ್ಲ. ಅಣುತಾರತಮ್ಯಲ್ಲಿ ಬರೋದಿಲ್ಲ. ಒಂದೊಂದು ಕಕ್ಷೆಯಲ್ಲಿ ಒಬ್ಬೊಬ್ಬರನ್ನು ತಗೊಂಡಿದ್ದಾರೆ. ಓ, ಓಕೆ. ದಿನಾಲು ಹೇಳ್ಬೇಕೆಂದ್ರೆ ತಾರತಮ್ಯ ಪದ್ಯ ಯಾವ ಸಂಧಿ? ಅದು ಕಕ್ಷ ತಾರತಮ್ಯ ಸಂಧಿ ಅಂತಿದೆ. ಅದು ತುಂಬಾ ದೊಡ್ಡದು ಆಗಿದೆ. ಸ್ತೋತ್ರ ರೂಪ. ಓಕೆ. ಅದು ತುಂಬಾ ದೊಡ್ಡದಲ್ವಾ? ತುಂಬಾ ದೊಡ್ಡದು ಅದು. ದೊಡ್ಡದು. ಆದ್ರೆ ಎಲ್ಲಾ ದೇವತೆಗಳ ಸ್ತೋತ್ರನೂ ಆಗಿದೆ, ತಾರತಮ್ಯನೂ ಇದೆ. ಅಚ್ಚಾ, ಅದೇ ಬೆಟರ್. ಓಕೆ. ಜಗನ್ನಾಥ ದಾಸರು ಬೇರೆ ಒಂದು ಮಾಡಿದ್ದಾರಲ್ವಾ ತಾರತಮ್ಯ? ತಾರತಮ್ಯದ ಬಗ್ಗೆ 8 ಸಂಧಿ ಮಾಡಿದ್ದಾರೆ. 8 ಸಂಧಿ: ಅಣು ತಾರತಮ್ಯ, ಬೃಹತ್ ತಾರತಮ್ಯ, ಕಕ್ಷ ತಾರತಮ್ಯ, ಅದರಲ್ಲಿ ಆರೋಹಣ ಅವರೋಹಣ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಬಹಳ ಒಳ್ಳೇದು ಅಂತಂದ್ರೆ ಕಕ್ಷ ತಾರತಮ್ಯ. 64-60 ಮೇಲೆ ಪದ್ಯ ಇದೆ, 70 ಏನೋ ಪದ್ಯಗಳಿದೆ. ಹೌದು. ಆದ್ರೆ ಅದು ಸ್ತೋತ್ರ, ದೇವರ ಸ್ತೋತ್ರವೂ ಆಗ್ತದೆ. ಓ, ಸರಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದ್ಯಂ ವಿಧಿಭವ ಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಸೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನಬಲ ಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪಾ ಕೃತಿಗೋ ಗಣೇನ ಯದಾಸ್ಯಸೀತಾಂಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಸತಾಂ ಪ್ರಸತ್ತೈ ಚ ನಿರಂತರಾಯಿ. ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾಂ. ನಾವು ಈ ಮಧ್ವವಿಜಯ ಪ್ರವಚನದಲ್ಲಿ 11ನೇ ಸರ್ಗದವರೆಗೆ ಬಂದಿದ್ದೇವೆ. 10ನೇ ಸರ್ಗದಲ್ಲಿ ನಿನ್ನೆ ಅನುವಾದ ಮಾಡಿದಂತೆ
ಮಧ್ವಾಚಾರ್ಯರ ಬದರಿಕಾಶ್ರಮ ಯಾತ್ರೆ, ಅದರ ಪ್ರವಾಸದ ಕಥನ ಅದು ಬಂದಿದೆ. 11ನೇ ಸರ್ಗದಲ್ಲಿ ಮಧ್ವಾಚಾರ್ಯರ ಭಾಷ್ಯವನ್ನ ಓದಿದರೆ ಎಂಥ ಮೋಕ್ಷ ಸಿಗ್ತದೆ, ಆ ಮೋಕ್ಷಕ್ಕೂ ಈ ಸಂಸಾರಕ್ಕೂ ಇರುವ ವ್ಯತ್ಯಾಸ ಏನು, ಸಂಸಾರಕ್ಕಿಂತ ಅತ್ಯಂತ ವಿಲಕ್ಷಣವಾದ ಮೋಕ್ಷಕ್ಕೋಸ್ಕರ ಆ ಭಾಷ್ಯವನ್ನ ಮನನ ಮಾಡಬೇಕು, ಅರ್ಥ ತಿಳ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ದಾಯ್ತು. ಇದು ಯಾಕೆ ಬಂತು ಅಂದ್ರೆ, ಮಧ್ವಾಚಾರ್ಯರು ಉಡುಪಿಯಲ್ಲಿ ಭಾಷ್ಯ ಪಾಠ ಹೇಳ್ತಾ ಇರುವಾಗ ಶೇಷದೇವರು ಸನಕಾದಿಗಳು ಕೂಡ ಪಾಠ ಹೇಳಿಸ್ಕೊಳ್ಳಿಕ್ಕೆ ಬಂದಿರ್ತಾರೆ. ಪಾಠ ಮುಗಿಸಿ ಹೋಗುವಾಗ ಶೇಷದೇವರು ಸನಕಾದಿಗಳಿಗೆ ಈ ಭಾಷ್ಯದ ಮಹಿಮೆಯನ್ನ ಹೇಳಿದ್ರು ಅಂತ ಪ್ರಾಸಂಗಿಕವಾಗಿ ಬಂತು. ಮುಂದೆ 12ನೇ ಸರ್ಗದಲ್ಲಿ ಮಧ್ವಾಚಾರ್ಯರ ಮೇಲೆ ಪರವಾದಿಗಳು ಮಾಡಿದಂಥ ಪ್ರತಿಭಟನೆ, ಒಂದು ಸಿದ್ಧಾಂತ ಇರುವಾಗ ಅದನ್ನ ಅಲ್ಲಗಳೆದು ಮತ್ತೊಂದು ಸಿದ್ಧಾಂತ ಸ್ಥಾಪನೆ ಮಾಡಬೇಕಾದ್ರೆ ಇಡೀ ಜಗತ್ತಿನಲ್ಲಿ ಬಹಳ ಪರಿಶ್ರಮ ಉಂಟು. ಆಚಾರ್ಯರು ಎಷ್ಟು ಪರಿಶ್ರಮ ಪಟ್ಟು ವೈದಿಕ ಸಿದ್ಧಾಂತವನ್ನ ಪುನರುಜ್ಜೀವನಗೊಳಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯ ವ್ಯಾಖ್ಯಾನಿ ಸ್ವನೇ ಜೃಂಭಮಾಣೆ ಸದ್ಯೋ ಮಾದ್ಯದ್ವಾದಿದಂತೀಂದ್ರ ಭೀಮೆ ಭೇಜೆ ಕ್ಷೋಭೋ ಮಾಯಿ ಗೋಮಾಯುಯೂಥೈ. ಉಡುಪಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಆಚಾರ್ಯರು ವೈದಿಕ ಸಿದ್ಧಾಂತ, ಅದೇ ದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ ವೇದದ ಸಿದ್ಧಾಂತ ಅನ್ನೋದನ್ನ ಯುಕ್ತಿಯುಕ್ತವಾಗಿ ಪ್ರವಚನ ಮಾಡ್ತಾ ಇದ್ದಾಗ ಆಗಿದ್ದಂತಹ ಪಂಡಿತರೆಲ್ಲರೂ ಕೂಡ ಒಂದು ಹೊಸ ಸಿದ್ಧಾಂತ ಸ್ಥಾಪನೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಬಹಳ ಕಳವಳಕ್ಕೆ ಒಳಗಾಗಿದ್ದಾರೆ. ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದಂತಹ ಸಿದ್ಧಾಂತ, ನಮ್ಮ ಅನುಷ್ಠಾನ ಎಲ್ಲ ಬಿಟ್ಟು ಹೋಗಿ ನಾವು ಬದಲಾವಣೆ ಆಗಬೇಕಾಗ್ತದೆ. ಅಷ್ಟು ಪ್ರಭಾವಿಯಾಗಿ ಆನಂದ ತೀರ್ಥರು ತಮ್ಮ ಸಿದ್ಧಾಂತ ಪದ್ಧತಿಯನ್ನ ಎಲ್ಲಾ ಕಡೆ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಎಲ್ಲಾ ಚಿಂತಾಕ್ರಾಂತರಾಗಿದ್ದಾರೆ. ಎಲ್ಲ ಹಿರಿಯ ವಿದ್ವಾಂಸರು ಸಮಾಲೋಚನೆ ಮಾಡಿದರು. ಒಂದು ಕಡೆ ಸೇರಿ ಅವರೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ, ಇದಕ್ಕೆ ನಾವು ಮಾಡಬೇಕಾದ ಪ್ರತಿಕ್ರಿಯೆ ಏನೀಗ? ಸುಮ್ಮನೆ ಕೂತರೆ ಅವರ ಸಿದ್ಧಾಂತ, ಆನಂದ ತೀರ್ಥರ ಸಿದ್ಧಾಂತ ಎಲ್ಲ ಕಡೆ ವ್ಯಾಪಿಸಿ ಬಿಡ್ತದೆ, ಏನ್ ಮಾಡೋದು ಅಂತ ತೀರ್ಮಾನ ಮಾಡಿದ್ರು. ಒಂದು ತೀರ್ಮಾನಕ್ಕೆ ಬಂದ್ರು. ಆನಂದ ತೀರ್ಥರು ತತ್ವ ಪ್ರಚಾರ ಮಾಡಲಿಕ್ಕೆ ಯಾವ ಯಾವ ಊರಿಗೆ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾವಲ್ಲಿ ಹೋಗ್ಬೇಕು. ಆ ಊರಿಗೆ ಅವರು ಬರದೇ ಇದ್ದ ಹಾಗೆ ಅದಕ್ಕೇನಾದ್ರೂ ಅಡ್ಡಿ ಮಾಡಬೇಕು, ಅವರಿಗೆ ಪ್ರವೇಶ ಇಲ್ಲದೆ ಇದ್ದ ಹಾಗೆ ಮಾಡಬೇಕು. ಅಕಸ್ಮಾತ್ ಅವರು ಪ್ರವೇಶ ಮಾಡಿ ತಮ್ಮ ಸಿದ್ಧಾಂತ ಸ್ಥಾಪನೆ ಮಾಡಲಿಕ್ಕೆ ಹೋದರೆ ಆಗ ನಾವು ಮನೆ ಮನೆಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥವರಿಗೆ ನಾವು ಪ್ರಚಾರ ಮಾಡಬೇಕು. ಹೀಗೆ ಒಂದು ಹೊಸ ಸಿದ್ಧಾಂತ ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗಳು ಬರ್ತಾ ಇದ್ದಾರೆ, ನೀವ್ಯಾರೂ ಕೂಡ ಅದಕ್ಕೆ ತಲೆ ಕೊಡ್ತಕ್ಕದ್ದಲ್ಲ, ನೀವ್ಯಾರೂ ಕೂಡ ಅವರ ಪ್ರವಚನಕ್ಕೆ ಹೋಗ್ಕೂಡ್ದು, ಅದನ್ನ ಶ್ರವಣ ಮಾಡಬಾರ್ದು. ಅತ್ಯಂತ ಪ್ರಾಚೀನ ಪರಂಪರೆಯಿಂದ ಬಂದಿರತಕ್ಕಂಥದ್ದು ನಮ್ಮ ಸಿದ್ಧಾಂತ. 1.25 ಲಕ್ಷ ಗ್ರಂಥಗಳಿದೆ ನಮ್ಮದು. 1.25 ಲಕ್ಷ ಗ್ರಂಥಗಳನ್ನ ಒಂದು ವಾಕ್ಯದಿಂದ ಆನಂದ ತೀರ್ಥರು ಅದನ್ನೆಲ್ಲ ಅಲ್ಲಗಳೆದು ಬಿಟ್ಟಿದ್ದಾರೆ. ಅಜ್ಞಾನಾಭಾವಾದೇವ ತನ್ಮತಮಖಿಲಮಪಾಸ್ತಂ ಅಂತ ಮಾಯಾವಾದ ಖಂಡನ ಅಂತ ಒಂದು ಗ್ರಂಥದಲ್ಲಿ ಬರ್ತದೆ ಈ ವಾಕ್ಯ. ತನ್ಮತಮಖಿಲಮಪಾಸ್ತಂ ಅಂತ
ಆ ವಾಕ್ಯದಿಂದ ವಾಕ್ಯೇನೈಕೇನಾಕ್ಷಿಪದ್ಧರ್ಷ ತೀರ್ಥ, ಒಂದು ವಾಕ್ಯದಿಂದ ಎಲ್ಲವನ್ನೂ ನಿರಾಸನ ಮಾಡಿದ್ದಾರೆ. ಅಂಥ ದೊಡ್ಡ ಅಸ್ತ್ರ ಅವರದ್ದು. ಅವರ ಪ್ರವಚನ ನೋಡಿದರೆ ಅವರೇನು ವೇದವ್ಯಾಸ ದೇವರೋ ಅಥವಾ ವೇದವೇ ಮೂರ್ತಿಮತ್ತಾಗಿ ಬಂದದ್ದೋ, ಅವರ ವಾಣಿಯಂತೂ ಕೃಪಾಣಿ, ಅದು ಖಡ್ಗ ಇದ್ದಾಗಿದೆ. ಅದರಿಂದ ನಮ್ಮ ಪ್ರಾಚೀನ ಪರಂಪರೆಯನ್ನು ನಾವು ಬಿಟ್ಟುಕೊಡಬಾರದು, ಅವರ ಮಾತಿಗೆ ಮಾರು ಹೋಗಬಾರದು, ಆಕರ್ಷಿತರಾಗಬಾರದು ಅಂತ ಹೇಳಿ ಎಲ್ಲ ಕಡೆ ಮನೆ ಮನೆಗೆ ಸಾರಬೇಕು. ಮನೆ ಮನೆಯಲ್ಲಿ ನಾವು ಈ ಕೆಲಸ ಮಾಡಬೇಕು. ಅದೂ ಕೈ ಮೀರಿ ಹೋಯ್ತು ಅಂತಂದ್ರೆ ಷಟ್ಕರ್ಮ ಪ್ರಯೋಗ ಅಂತ ಮಾಡಬೇಕು. ಷಟ್ಕರ್ಮ ಪ್ರಯೋಗ ಅಂತಂದ್ರೆ ಮಾತಾಡುವಾಗ ಅವರ ಮಾತು ನಿಂತು ಹೋಗೋದು, ಇದ್ದಕ್ಕಿದ್ದ ಹಾಗೆ ವಾಗ್ಬಂಧನ, ಬುದ್ಧಿ ಭ್ರಮಣ ಉಂಟು ಮಾಡೋದು, ಮಾಟ ಮಂತ್ರಗಳನ್ನ ಮಾಡೋದು, ಅವರ ಕೈಕಾಲು ಬಿದ್ದೋಗೋ ಹಾಗೆ ಮಾಡೋದು. ಹೀಗೆಲ್ಲ ಮಾಡಿದರೆ ಏನು ಪ್ರಸಾರ ಮಾಡ್ತಾರೆ? ಈ ರೀತಿ ಆಭಿಚಾರಿಕ ಕೃತ್ಯ ಅಂತಾರೆ. ಏನಾದ್ರೂ ಹೋಮ ಹವನ ಇಂಥದ್ದೆಲ್ಲ ಮಾಡಿ ಷಟ್ಕರ್ಮ ಪ್ರಯೋಗ ಮಾಡಿ ಅವರ ಆಟವನ್ನ ನಿಲ್ಲಿಸಬೇಕು ನಾವು. ಮತ್ತು ಆ ಆನಂದ ತೀರ್ಥರಲ್ಲಿ ಇದ್ದದ್ದು ಇಲ್ಲದೆ ಇದ್ದದ್ದು ದೋಷಗಳನ್ನು ಆರೋಪ ಮಾಡಿ ಅವರು ಅಂಥವ್ರು ಇಂಥವ್ರು, ಅವರ ವ್ಯಕ್ತಿತ್ವ ಸರಿಯಾದ್ದಿಲ್ಲ, ಚಾರಿತ್ರ್ಯ ಇಲ್ಲ, ಹೀಗೆಲ್ಲ ಅಪಪ್ರಚಾರ ಮಾಡಿ ಅವರ ತೇಜೋವಧೆ ಮಾಡಬೇಕು. ವೈಯಕ್ತಿಕವಾಗಿ ಅವರ ತೇಜೋವಧೆ, ಅವರ ಮೇಲೆ ಅವರ ಶಿಷ್ಯರ ಮೇಲೆ ಅಭಿಚಾರ ಪ್ರಯೋಗ, ಮಾಟ ಮಂತ್ರಗಳದ್ದು. ಹೀಗೆ ಮನೆ ಮನೆಗೆ ಹೋಗಿ ಅವರನ್ನ ಕರಿಬೇಡಿ, ಸನ್ಮಾನ ಮಾಡಬೇಡಿ, ಅವರಿಗೆ ಭಿಕ್ಷಾ ಹಾಕಬೇಡಿ ಅಂತ ನಾವು ಪ್ರಬಲವಾಗಿ ಹೇಳ್ತಾ ಹೋದರೆ ಅವರು ಹೇಗೆ ಸಂಚಾರ ಮಾಡಿ ಯಾರು? ಗ್ರಾಮೇ ಗ್ರಾಮೇ ವಾರ್ಯತ ಅಮ್ಮಾನ ನೈಷಾಂ ಪೂರ್ವಂ ಪೂರ್ವಂ ಸಾಮಪೂರ್ವೈರುಪಾಯೈ ಸಂಪ್ರಾಪ್ತಾನಾಂ ಮಾನಭಂಗಾಯ ಕಾರ್ಯಂ ಗ್ರಂಥಾಕರ್ಷಾದ್ಯುದ್ಯತೈರಸ್ಮದೀಯೈ. ಅವರ ಮಾನಭಂಗ ಮಾಡಬೇಕು, ಅವರ ಗ್ರಂಥಗಳನ್ನ ಅಪಹರಿಸಿ ಬಿಡಬೇಕು. ಅವರು ಏನೇನು ಸಿದ್ಧಾಂತ ಹೇಳ್ತಾರೆ, ಇದಕ್ಕೆ ಆಧಾರ ಏನು ಅಂತ ಕೇಳಿದರೆ ಪ್ರಾಚೀನ ಗ್ರಂಥಗಳು, ಪುರಾಣಗಳು, ವೇದಗಳು, ಯಾವುದ್ಯಾವುದು ಅಪೂರ್ವ ವೇದಗಳು ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಅಲ್ಲಿರುವ ಪ್ರಮಾಣಗಳನ್ನ, ವಾಕ್ಯಗಳನ್ನ ತೋರಿಸ್ತಾ ಇದ್ದಾರೆ. ಇದು ಪ್ರೂಫ್ ಅಂತ. ಆ ಪ್ರೂಫ್ ತೋರಿಸುವಾಗ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಚೀನ ಗ್ರಂಥಗಳೆಲ್ಲ ಅವರಲ್ಲಿದೆ. ಅದನ್ನೆಲ್ಲ ಅಪಹರಿಸಿ ಬಿಟ್ರೆ ಆಗ ಏನ್ ಆಧಾರ ಅಂತ ಕೇಳಿದರೆ ಮೌನ. ಏನ್ ತೋರಿಸ್ತಾರೆ? ಅವರ ಗ್ರಂಥಗಳನ್ನೇ ಬಲವಾಗಿ ಅದನ್ನು ಅಪಹರಿಸಿ ಬಿಡ್ಬೇಕು. ಇದು ಆಚಾರ್ಯರ ಮೇಲೆ, ಆನಂದ ತೀರ್ಥರ ಮೇಲೆ ಪ್ರತಿಭಟನಾ ಕ್ರಮ ಹೀಗೆ ಪ್ರಾರಂಭ ಆಯಿತು. ಇತ್ಯಾದ್ಯೇತೆ ಕಾರ್ಯಮಾಲೋಚ್ಯ ಕಾಲೇ ಚಕ್ರುರ್ವಕ್ರಾಶ್ಚಕ್ರಿಭಕ್ತ ಪ್ರತೀಪಂ ಯೋಗ್ಯಾಮಂಕ್ತುಂ ತೇನ್ಯಥಾ ಶುಃ ಕಥಂ ವಾ ದುಃಖೋಗ್ರಾಂಭಸ್ಯಂಧತಾ ಮಿಶ್ರ ಸಿಂಧೌ. ಇದು ಅವರ ಸಾಧನೆ. ಅವರಿಗೆ ಸಾಧನೆ ಆಗ್ಲಿಕ್ಕೋಸ್ಕರ ಆ ಜೀವರ ಯೋಗ್ಯತೆ ಹಾಗಿರ್ತದೆ. ಸಂತೋಷದಿಂದ ಒಪ್ಕೊಳ್ಬೇಕು. ನೋಡಪ್ಪ, ನೀನು ಹೋಗುವ ದಾರಿ ಸರಿ ಇಲ್ಲ, ಈ ದಾರಿ ಅಲ್ಲ ಇದು, ನೀನು ಗುರಿ ಮುಟ್ಟೋದಲ್ಲ ಈ ದಾರಿಯಲ್ಲಿ ಹೋದ್ರೆ, ಬೇರೆ ಕಡೆ ಬಾ, ಇನ್ನೊಂದು ದಾರಿ ಬಾ, ನಾನು ಕರ್ಕೊಂಡು ಹೋಗ್ತೇನೆ ಅಂತಂದ್ರೆ, ಇಲ್ಲ ನಾನು ಇದರಲ್ಲೇ ಹೋಗ್ತೇನೆ ಅಂದ್ರೆ ಅವ್ರ ಯೋಗ್ಯತೆ ಅಷ್ಟೇನೆ. ಅಲ್ಲಿ ಹೋಗಿ ಪ್ರಪಾತಕ್ಕೆ ಬೀಳಬೇಕಾಗ್ತದೆ. ಆಚಾರ್ಯರು ಮಾತ್ರ ವಿಚಲಿತರಾಗಲಿಲ್ಲ. ಯಾಕೆಂದ್ರೆ ಇವರಲ್ಲಿ ಅಂಥ ಮಂತ್ರಗಳಿತ್ತು. ನರಸಿಂಹ ಮಂತ್ರ ಮುಂತಾದ ಮಂತ್ರಗಳಿದ್ದರಿಂದ ಅದರ ಪ್ರಭಾವವನ್ನೆಲ್ಲ ಮೀರಿಬಿಟ್ಟು. ಆಮೇಲೆ ಒಂದು ದಿವಸ ಉಡುಪಿಯಲ್ಲೇ ಇರುವಾಗ ವಾದ ನಡೀತು. ಆನಂದ ತೀರ್ಥರಿಗೂ ಪುಂಡರೀಕಪುರಿ ಅಂತ ಒಬ್ಬರಿದ್ದರು. ಆ ಪುಂಡರೀಕಪುರಿ ಅನ್ನುವರು ಉಡುಪಿಗೆ ವಾದಕ್ಕೋಸ್ಕರ ಬಂದರು. ಅದೇ ಸಂದರ್ಭದಲ್ಲಿ ಪದ್ಮತೀರ್ಥರು ಅಂತ ಮತ್ತೊಬ್ಬರು
ಆಚಾರ್ಯರ ಆ ಪ್ರಾಚೀನ ಗ್ರಂಥಗಳನ್ನ ಬಚ್ಚಿಟ್ಬಿಟ್ರಂತೆ, ತಗೊಂಡು ಹೋಗ್ಬಿಟ್ರು. ಪುಂಡರೀಕಪುರಿಯವರು ಉಡುಪಿಯಲ್ಲಿ ವಾದಕ್ಕೆ ಬಂದರು. ಏನಾದರೂ ತೋರಿಸೋಣ, ಆಧಾರ ತೋರಿಸೋಣ ಅಂದ್ರೆ ಗ್ರಂಥ ಇಲ್ಲ, ಗ್ರಂಥ ಹೋಗಿದೆ, ಅದನ್ನು ಹುಡುಕಿ ತರಿಸಿ ಮಾಡಲಿಕ್ಕೆ ಬಹಳ ಪ್ರಯಾಸ. ಅದೇ ಸಂದರ್ಭದಲ್ಲಿ ವಾದಕ್ಕೆ ಬಂದರು. ಈಗ ಸೋಲಿಸಿಬಿಡ್ಬಹುದು ಅಂತ ಉಡುಪಿಯಲ್ಲಿ ವಾದ ನಡೀತು. ವೇದದ ಮೇಲೆ ಆಚಾರ್ಯರು ಆನಂದ ತೀರ್ಥರು ಅದ್ಭುತವಾದ ರೀತಿಯಲ್ಲಿ ವೇದವನ್ನ ಸುಸ್ವರವಾಗಿ ಹೇಳಿ ಪ್ರವಚನ ಪ್ರಾರಂಭ ಮಾಡಿದರು. ವೇದ ಪ್ರವಚನಾಚಾರ್ಯರು ಅಂತ ಬಿರುದುಂಟು ಆಚಾರ್ಯರಿಗೆ, ಆನಂದ ತೀರ್ಥರಿಗೆ. ಶುಕ್ರ ಇವರು ಬೃಹಸ್ಪತ್ಯಾಚಾರ್ಯರನ್ನು ಕೂಡ ಮೀರಿಸುವಂತಹ ರೀತಿಯಲ್ಲಿ ವೇದ ಪ್ರವಚನ ನಡೀತು. ಪುಂಡರೀಕಪುರಿಯವರು ವಾದಕ್ಕೆ ಅಂತ ಬಂದವರು. ವೇದದಲ್ಲಿ, ಋಗ್ವೇದದಲ್ಲಿ ಅಗ್ನಿನಾ ರಯಿಮಶ್ನವತ್ಪೋಷಮೇವ ದಿವೇ ದಿವೇ ಅಂತ ಒಂದು ವಾಕ್ಯ ಇದೆ. ಅಗ್ನಿನಾ ರಯಿಂ ಅಂತ ಅದು ಪದವಿಭಾಗ. ಅವರು ನಾನು ಮಾಡ್ತೇನೆ ಅಂತ ಪುಂಡರೀಕಪುರಿಯವರು ವಾದ ಮಾಡ್ಲಿಕ್ಕೆ ಹೋಗಿ ಈ ವೇದವಾಕ್ಯವನ್ನ ಪದವಿಭಾಗ ಮಾಡುವಾಗ ಅಗ್ನಿನಾ ರಯಿಂ ಅಂತ ಮಾಡೋದ್ರ ಬದಲು ಅಗ್ನಿ ನಾರ ಅಂತ ಅಸ್ತವ್ಯಸ್ತವಾಗಿ ಮಾಡಿಬಿಟ್ರು. ಎಲ್ಲ ಪಂಡಿತರು ಕೂಡ ಹಾಸ್ಯಕ್ಕೆ ಗುರಿಯಾದರಂತೆ. ಇದೆಲ್ಲ ಸರಸ್ವತಿ ವಿಲಾಸ. ಸರಸ್ವತಿ ದೇವಿ ಅನುಗ್ರಹ ಇಲ್ಲದೆ ಇದ್ರೆ ಬಾಯಿಯಲ್ಲಿ ಅಕ್ಷರಗಳು ವ್ಯತ್ಯಾಸ ಆಗಿಬಿಡುತ್ತದೆ. ಸರಸ್ವತಿ ಪತಿಯಾದಂಥ ಬ್ರಹ್ಮ ಪದವಿಗೆ ಬರುವವರು ಆನಂದ ತೀರ್ಥರು. ಮುಂದೆ ಸರಸ್ವತಿ ಪತಿ ಪದವಿ ಹೊಂದುವವರು. ಅವರ ಮುಂದೆ ಕೂತ್ಕೊಂಡು ಅವರಿಗೆ ಪ್ರತಿಸ್ಪರ್ಧೆಯಾಗಿ ನಾನು ವೇದ ಪ್ರವಚನ ಮಾಡ್ತೇನೆ ಅಂತ ಹೊರಟು ಆ ಸರಸ್ವತಿಯ ವಿಕೋಪದಿಂದ ಪದಗಳೇ ವ್ಯತ್ಯಾಸ ಆಯ್ತು. ಅಗ್ನಿನಾ ರಯಿಂ ಇದ್ದದ್ದು ಅಗ್ನಿ ನಾರ ಇಂ ಅಂತ ಈ ರೀತಿ ಬಿಡಿಸಲಿಕ್ಕೆ ಹೋಗಿ ಹಾಸ್ಯಕ್ಕೆ ಗುರಿಯಾಗಿ ಬಿಟ್ರಂತೆ ಅವರು. ಇನ್ನಷ್ಟು ದ್ವೇಷ ಬರಲಿಕ್ಕೆ ಕಾರಣ ಆಯ್ತು. ಗ್ರಂಥಾಪಹಾರ ಬೇರೆ ನಡೆದಿತ್ತು. ಆನಂದ ತೀರ್ಥರಿಗೆ ಆ ಸುದ್ದಿ ಸಿಕ್ತು, ಗ್ರಂಥಾಪಹಾರ ಆಗಿದೆ ಅಂತ. ಕೂಡ್ಲೆ ಆ ಗ್ರಂಥಗಳನ್ನು ತರಬೇಕು ಅಂತ ಹೇಳಿ ಏಕವಾಟ ಅಂತ ಒಂದು ಊರು, ಅಲ್ಲಿ ಅಷ್ಟೊತ್ತಿಗೆ ಅವರೆಲ್ಲ ಅಲ್ಲಿ ಹೋಗಿದ್ರು. ಪದ್ಮತೀರ್ಥರು ಅವರೆಲ್ಲ, ಪುಂಡರೀಕಪುರಿಗಳು, ಪದ್ಮತೀರ್ಥರು ಅವರೆಲ್ಲ ಉಡುಪಿಗೆ ಬಂದವರು ಈ ವಾದದಲ್ಲಿ ಅಪಹಾಸ ಆಗಿ ಏಕವಾಟ ಗ್ರಾಮಕ್ಕೆ ಹೋಗಿದ್ದು. ಆನಂದ ತೀರ್ಥರಿಗೆ ಗ್ರಂಥದ ಕಳವಾದ ವಿಷಯ ಗೊತ್ತಾದ ಕೂಡಲೇ ಸೀದಾ ಅಲ್ಲಿಗೆ ಹೋದ್ರು. ಅವರೇ ತೆಗೆದಿರ್ಬೇಕು, ತಗೊಂಡು ಬರೋಣ ಅಂತ ಹೇಳಿ ಭಾರಿ ರಭಸದಿಂದ ವೇಗವಾಗಿ ತಮ್ಮ ಜೊತೆಗೆ ಜ್ಯೇಷ್ಠ ಯತಿಗಳನ್ನ ಕರ್ಕೊಂಡು ಸೀದಾ ಅಲ್ಲಿ ಹೋದ್ರು. ಅವರು ಸ್ವಲ್ಪ ಭಯಪಟ್ರು. ಅಲ್ಲಿ ವಾದ ನಡೀಲಿ ಅವರೇ ಕೇಳಿದ್ರಂತೆ, ಆನಂದ ತೀರ್ಥರೇ ವಾದಕ್ಕೆ ಬಂದಿದ್ದೀರಾ ಅಂತ. ಹೌದು ಅಂದ್ರು, ವಾದಕ್ಕೆ ಬಂದಿದ್ದೇವೆ ಅಂತ. ಹಾಗಾದ್ರೆ ವಾದ ನಡೀಲಿ ಅಂತ ವಾದ ಶುರು ಮಾಡಿತು. ವಾದದಲ್ಲಿ ಮತ್ತೆ ಸೋತರು. ಪುನಃ ಪುಂಡರೀಕಪುರಿಗಳು ಸೋತಾಗ ಒಂದು ಮಾತು ಹೇಳಿದ್ರಂತ ಅವರು, ನೋಡಿ ಯಾಕೆ ಸುಮ್ಮನೆ ವಾದ ಮಾಡೋದು, ನಮ್ಮ ತತ್ವ ಜಗತ್ನಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗಿ ಹೋಗಿಬಿಟ್ಟಿದೆ. ನಿಮ್ಮ ಹತ್ರ ವಾದ ಮಾಡಿ ನಿಮಗೆ ಒಪ್ಪಿಸಿ ನಮಗಾಗಬೇಕಾದದ್ದೇನೂ ಇಲ್ಲ. ನಮ್ಮ ತತ್ವ ಅಂದ್ರೆ ಏನು? ಜೀವ ಬ್ರಹ್ಮ ಒಂದು ಇತ್ಯಾದಿ ತತ್ವಗಳು. ಜೀವ ಪರಮಾತ್ಮ ಒಂದೇ, ಜಗತ್ತು ಸುಳ್ಳು, ಇದು ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಬಿಟ್ಟಿದೆ. ಅದರಿಂದ ನಿಮ್ಮ ಹತ್ರ ಈಗ ವಾದ ಮಾಡಿ ನೀವು ಒಪ್ಪಿಕೊಳ್ಬೇಕು ಅಂತ ನಮಗೇನಿಲ್ಲ, ಜಗತ್ತಿನಲ್ಲವರೆಲ್ಲ ಒಪ್ಪಿಬಿಟ್ಟಿದ್ದಾರೆ ಅಂತ ಅವರು ಹೇಳಿದರು. ಆಗ ಮಧ್ವಾಚಾರ್ಯ ಹೇಳಿದರು, ಇಲ್ಲ, ಜೀವ ಅಸ್ವತಂತ್ರ, ನಾವು ಅಸ್ವತಂತ್ರರು, ನಾವು ಪರಮಾತ್ಮನ ದಾಸರು, ಅವನೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ನಮಗೆ ಸ್ವತಂತ್ರ ಪ್ರವೃತ್ತಿ ಏನೂ ಇಲ್ಲ, ನಮ್ಮ ಇಚ್ಛೆಗೆ ಬಂದದ್ದೆಲ್ಲ ನಡೆಯೋದಿಲ್ಲ.
ಹರಿಚಿತ್ತಕ್ಕೆ ಏನ್ ಬರ್ತದೆ ಅದೇ ನಡೆಯೋದು. ಹರಿಚಿತ್ತ ಸತ್ಯ ಹರಿಚಿತ್ತ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಇದು ಎಲ್ರಿಗೂ ಎಲ್ಲರ ಹೃದಯದಲ್ಲಿ ತುಂಬಿದ ತತ್ವ. ಇದು ನಮ್ಮ ಸಿದ್ಧಾಂತ. ಇದು ನಾನು ಪರಮಾತ್ಮನ ದಾಸ, ಅಸ್ವತಂತ್ರ, ಅವನು ಸ್ವತಂತ್ರ, ಅವನು ನಿಯಾಮಕ, ಅವನ ಕಂಟ್ರೋಲರ್. ಇದು ಎಲ್ಲಾ ಕಡೆ ವ್ಯಾಪಿಸಿದೆ ಅಂತ ಇವರು. ಕೊನೆಗೆ ಅವರು ಪುಂಡರೀಕ ಪುರಿಗಳು ಹೇಳಿದ್ರಂತೆ, ನಮ್ಮ ಸಿದ್ಧಾಂತ ಎಲ್ಲಾ ಕಡೆ ವ್ಯಾಪಿಸಿದೆ ಅಂತ ನಾವು ಹೇಳ್ತೇವೆ, ನಿಮ್ಮ ಸಿದ್ಧಾಂತ ವ್ಯಾಪಿಸಿದೆ ಅಂತ ನೀವು ಹೇಳ್ತೀರಿ. ಇದ್ರ ಬಗ್ಗೆ ಮತ್ತೆ ಚರ್ಚೆ ಬೇಡ. ಯಾರ ಸಿದ್ಧಾಂತ ಎಲ್ಲಾ ಕಡೆ ವ್ಯಾಪಿಸಿದೆ ಅಂತನ್ನೋದು, ಯಾರ ಶಾಸ್ತ್ರ ಎಲ್ಲರಲ್ಲಿಯೂ ವ್ಯಾಪಿಸಿದೆ ಅಂತನ್ನೋದು ಅಂತರ್ಯಾಮಿಯಾದ ಪರಮಾತ್ಮನೇ ಬಲ್ಲ ಅಂದ್ಬಿಟ್ರಂತೆ ಅವರು. ಅವ್ರ ಬಾಯಿಂದಲೇ ಬಂತು, ಅಂತರ್ಯಾಮಿಯಾದ ಪರಮಾತ್ಮ ಬಲ್ಲ. ಅಂತರ್ಯಾಮಿ ಅಂದ್ರೆ ಏನು? ಒಳಗಿದ್ದುಕೊಂಡು ನಿಯಮನ ಮಾಡತಕ್ಕಂಥ ಪರಮಾತ್ಮನೇ ಬಲ್ಲ ಅಂತ ಅಂದ್ರು. ಇದೇ ನಮ್ಮ ಸಿದ್ಧಾಂತ ಅಲ್ವೇ? ಎಲ್ಲರೊಳಗೆ ಪರಮಾತ್ಮ ಇದ್ದಾನೆ, ನಾವು ಪರಮಾತ್ಮ ಅಲ್ಲ, ಒಳಗೆ ನಿಯಂತ್ರಣ ಮಾಡುವವನು ಭಗವಂತ. ಇದನ್ನು ಅವರೇ ಹೇಳಿಬಿಟ್ರು. ನಮ್ಮ ಶಾಸ್ತ್ರ ಎಲ್ಲರಲ್ಲಿಯೂ ಇದೆ ಅನ್ನೋದಕ್ಕೆ ಅಂತರ್ಯಾಮಿ ಪರಮಾತ್ಮ ಬಲ್ಲ ಅಂದ್ಬಿಟ್ರು. ಕೂಡ್ಲೆ ಮಧ್ವಾಚಾರ್ಯರು ನೋಡಿ, ನಮ್ಮ ಶಾಸ್ತ್ರ ನಿಮ್ಮಲ್ಲೇ ಇದೆ ಎಂದು ಬಿಟ್ರಂತೆ. ನಮ್ಮ ಶಾಸ್ತ್ರ ನಿಮ್ಮಲ್ಲೇ ಇದೆ ಅಂದ್ರು. ಅಂದ್ರೇನು? ನಮ್ಮ ಸಿದ್ಧಾಂತ ನಿಮ್ಮಲ್ಲೇ ವ್ಯಾಪಿಸಿಬಿಟ್ಟಿದೆ, ನಿಮ್ಮ ಬಾಯಿಂದಲೇ ಬಂತು ಅಂತ ಇವರು ಹೇಳಿದ್ರು. ಗ್ರಂಥ ಕಳುವು ಮಾಡಿದ್ರಿಂದ ಅವರು ಭಯಪಟ್ರು. ಅವ್ರಿಗೇನ್ ಅರ್ಥ ಆಯ್ತು ಅಂದ್ರೆ, ನಮ್ಮ ಶಾಸ್ತ್ರ ನಿಮ್ಮಲ್ಲೇ ಇದೆ ಅಂತಂದ್ರೆ ನಮ್ಮ ಗ್ರಂಥಗಳೆಲ್ಲ ನಿಮ್ಮನೆಲ್ಲೇ ಇದೆ ಅಂತ ಅವ್ರು ಅರ್ಥ ಮಾಡ್ಕೊಂಡು ಕೂಡ್ಲೆ ಹೇಳಿದ್ರಂತೆ, ಇಲ್ಲ ಇಲ್ಲ ನಾವೇನ್ ಕದ್ದಿಲ್ಲ, ನಿಮ್ಮ ಶಾಸ್ತ್ರ ನಾವು ಕದ್ದಿಲ್ಲ ಅಂತ ಅವ್ರು ಹೇಳ್ಬಿಟ್ರು. ಪೂರ್ತಿ ಸಿಗಾಕೊಂಡು ಏನೋ ಮಾತು ಬಾಯಿಯಲ್ಲಿ ಬಂದು ಅದಕ್ಕೆ ಬೇರೆ ಉತ್ತರ ಇವ್ರು ಕೊಟ್ರೆ ಅವರು ಇಲ್ಲ ಇಲ್ಲ ನಾವೇನ್ ನಿಮ್ ಗ್ರಂಥ ಕದ್ದಿಲ್ಲ, ನಿಮ್ ಶಾಸ್ತ್ರ ಕದ್ದಿಲ್ಲ ಅಂತ ಬಿಟ್ರು. ಹೀಗೆ ಗೊತ್ತಾಯ್ತು ಮಧ್ವಾಚಾರ್ಯರಿಗೆ, ಸ್ಪಷ್ಟ ಆಯ್ತು. ಆದ್ರೆ ಆ ಗ್ರಂಥಗಳನ್ನು ಇಸ್ಕೊಳ್ಳಿಲ್ಲ. ಇದು ರಾಜರ ಬಳಿ ಹೋಗ್ಬೇಕು, ರಾಜರು ತೀರ್ಮಾನ ಮಾಡಿ ನನಗೆ ರಾಜ ಕೊಡ್ಬೇಕು, ಅಲ್ಲಿವರೆಗೆ ನಾನು ಈ ಕಳವಾದ ವಸ್ತುವನ್ನು ಮುಟ್ಟೋದಿಲ್ಲ, ಇದು ರಾಜನೇ ಕೊಡ್ಬೇಕು, ರಾಜನ ತನಕ ಹೋಗ್ಬೇಕು ಈ ಸುದ್ದಿ ಅಂತ ಅಲ್ಲಿಂದ ಅಲ್ಲೇ ಉಪನ್ಯಾಸ ಮಾಡಿ ಬಂದ್ರಂತೆ. ಅಲ್ಲಿ ಮಾಡಿದ ಉಪನ್ಯಾಸವೇ ತತ್ವೋದ್ಯೋತ ಅನ್ನುವ ಗ್ರಂಥ. ವಾದ ಅಂತ ಕರೀತಾರೆ ಅದಕ್ಕೆ. ಕಾವು ಅಂತ ಒಂದು ಊರು, ಕಾವು ಮಠದಲ್ಲಿ ಇದೆಲ್ಲ ನಡೀತು. ತತ್ವೋದ್ಯೋತ ಅನ್ನುವಂಥ ಒಂದು ಗ್ರಂಥ ರಚನೆಯೂ ಆಯಿತು. ಅಂದ್ರೆ ಇವರು ಮಾಡಿದ ಉಪನ್ಯಾಸವನ್ನೇ ಬರೆದಿಟ್ರಂತೆ ಶಿಷ್ಯರ ಇಚ್ಛಾ ಪ್ರಕಾರ. ಅದು ತತ್ವೋದ್ಯೋತ ಅನ್ನೋ ಗ್ರಂಥವಾಯಿತು. ಆಮೇಲೆ ಇದಾದ ಮೇಲೆ ಎಲ್ಲ ಸಜ್ಜನರಿಗೆ ಗೊತ್ತಾಯ್ತು, ಇನ್ನು ನಿಮ್ಮ ಆಟ ನಡೆಯೋದಿಲ್ಲ, ನಿಮ್ಮಲ್ಲಿ ಯಾವ ಉತ್ತರವೂ ಕೂಡ ಇಲ್ಲ, ನೀವೆಲ್ಲ ಸುಮ್ಮನೆ ನಿಮ್ಮ ಸ್ಥಳಕ್ಕೆ ಹೋಗಿರಿ ಅಂತ ಅವರಿಗೆಲ್ಲ ಬುದ್ಧಿವಾದ ಹೇಳಿದ್ರಂತೆ. ಅಷ್ಟೊತ್ತಿಗೆ ಚಾತುರ್ಮಾಸ್ಯ ಬಂತು. ಒಂದು ಕೋಡಿಪಾಡಿ ಅಂತ ಒಂದು ಗ್ರಾಮ, ಅಲ್ಲಿ ಜನಾರ್ದನ ದೇವರ ದೇವಾಲಯ. ಅಲ್ಲಿ ಆಚಾರ್ಯರು ಆನಂದ ತೀರ್ಥರು ಚಾತುರ್ಮಾಸ್ಯ ಮುಗಿಸಿದ್ರು. ಮುಗಿಸಿ ಇನ್ನೇನು ಗ್ರಂಥ ತಗೊಳ್ಳಿಕ್ಕೆ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಅಲ್ಲೇ ಹತ್ತಿರದಲ್ಲೇ ಏಕವಾಟ ಅನ್ನೋ ಗ್ರಾಮ, ಅಲ್ಲಿ ಪದ್ಮತೀರ್ಥರು ಗ್ರಂಥಗಳೆಲ್ಲ ಅಲ್ಲಿದ್ದು, ಅವರೆಲ್ಲ ಅಲ್ಲಿಂದ ಚಾತುರ್ಮಾಸ್ಯ ಮುಗಿಯುವವರೆಗಿದ್ದು ಅಲ್ಲಿಂದ ಪಲಾಯನ ಮಾಡಿಬಿಟ್ರು. ಆ ಗ್ರಂಥಗಳು ಮಧ್ಯಸ್ಥರಲ್ಲಿ ಉಳಿತು. ಮಧ್ಯಸ್ಥರಲ್ಲಿ ಇಟ್ಟು ಆಚಾರ್ಯರು ಸಹ್ಯಾದ್ರಿಗೆ ಬಂದಿದ್ದಾರೆ. ಪೃಥುದರ್ಶನಮುತ್ಥಿತಂ ಕೃತಾರ್ಥಂ ಪೃಥಿವೀ ಭೃತ್ ಪ್ರಣತಿಂ ಗೃಹೀತವಂತಂ ನಿಜ ಶಿಷ್ಯ ಮುದೇಥ ಸಹ್ಯಮಾಪ್ತಂ ಪುರುಷಃ ಕಶ್ಚಿದುಪಾಯಯೋ ಕದಾಚಿತ್. ಗ್ರಂಥಗಳನ್ನ ತಾವು ಸ್ವೀಕಾರ ಮಾಡಲಿಲ್ಲ. ಪದ್ಮತೀರ್ಥರು ಪಲಾಯನ ಮಾಡಿದ ಮೇಲೆ ಗ್ರಂಥ ಸಿಕ್ತು, ಆದ್ರೆ ತಾವು ತಗೊಳ್ಳಿಲ್ಲ. ರಾಜನೇ ಕೊಡ್ಲಿ ಇದು ಅಂತ ಒಬ್ಬ ಮಧ್ಯಸ್ಥರಲ್ಲಿ ಆ ಗ್ರಂಥ ಇಟ್ಟು, ಯಾರೋ ಭಕ್ತರು ಪ್ರಾರ್ಥನೆ ಮಾಡಿದ್ರು ಅವರ ಮನೆಗೆ ಹೋಗ್ಬೇಕು ಅಂತ ಸಹ್ಯಾದ್ರಿಗೆ ಬಂದಿದ್ದಾರೆ. ಅಷ್ಟೊತ್ತಿಗೆ ರಾಜನಿಗೆ ಸುದ್ದಿ ಗೊತ್ತಾಯಿತು.
ಜಯಸಿಂಹರಾಜ ಅಂತ ಆ ಪ್ರದೇಶವನ್ನೆಲ್ಲ ಆಳ್ತಾ ಇದ್ದವನು. ಹೀಗೆ ಆನಂದ ತೀರ್ಥರು ಬೇಜಾರು ಮಾಡಿಕೊಂಡಿದ್ದಾರೆ ತಮ್ಮ ಗ್ರಂಥ ಕಳವಾದ್ದಕ್ಕೆ ಅಂತ ತಿಳಿದು ಜಯಸಿಂಹರಾಜ ಒಬ್ಬ ದೂತನನ್ನ ಸಹ್ಯಾದ್ರಿಗೆ ಕೊಟ್ಟು ಕಳಿಸ್ತಾನೆ. ಆಚಾರ್ಯರನ್ನ ಪುನಃ ಕರ್ಕೊಂಡು ಬಾ, ಇಲ್ಲಿಗೆ ಕಾವು ಮಠಕ್ಕೆ ಕರ್ಕೊಂಡು ಬಾ. ಕಾವು ಅಂತ ಒಂದು ಗ್ರಾಮ, ಅಲ್ಲಿ ಒಂದು ಮಠ, ಅಲ್ಲಿಗೆ ಕರ್ಕೊಂಡು ಬಾ ಅಂತ ಕಳಿಸಿದ. ಆ ದೂತ ಬಂದು ಹೇಳಿದಾಗ ಆನಂದ ತೀರ್ಥರು ಹಾಗೆ ಆಗಲಿ ಅಂತ ಅನೇಕ ಶಿಷ್ಯರ ಜೊತೆಗೆ ಮರಳಿ ಬರ್ತಾ ಇದ್ದಾರೆ. ವಾಪಸ್ ಬಂದರು. ವಿಷ್ಣು ಮಂಗಲ ಅಂತ ಒಂದು ದೇವಾಲಯ, ಅಲ್ಲಿಗೆ ಬಂದಿದ್ದಾರೆ. ದಾರಿಯಲ್ಲಿ ಮದನೇಶ್ವರ ಅಂತ ಒಂದು ದೇವಾಲಯ, ಅಲ್ಲಿಗೆ ಬಂದರು. ಅಲ್ಲಿಂದ ಮುಂದೆ ಕಾವಿಗೆ ಬಂದಿದ್ದಾರೆ. ಅವನು ಮೆರವಣಿಗೆ ಏರ್ಪಾಡು ಮಾಡಿದ್ದ, ಶೋಭಾಯಾತ್ರೆ. ಆ ಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಅವರ ಪ್ರಯಾಣ, ಅವರ ಮೆರವಣಿಗೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಮದನೇಶ್ವರ ದೇವಾಲಯಕ್ಕೆ ಬಂದು ಅಲ್ಲಿಂದ ಮುಂದೆ ಹೊರಟು ಬರುವಾಗ ಸರಿಯಾಗಿ ಇವರು ದೇವರಿಗೆ ನಮಸ್ಕಾರ ಮಾಡಿ ಹೊರಡುವಾಗ ಯಾರೋ ಘಂಟಾನಾದ ಮಾಡಿದ್ರಂತೆ. ಆಚಾರ್ಯರು ಭಾವಿಸಿದ್ರಂತೆ ಇಲ್ಲಿಂದ ಮುಂದೆ ಪ್ರಯಾಣ ಮಾಡಲಿಕ್ಕೆ ನನಗೆ ಸೂಚನೆ ಸಿಕ್ತು, ಹೊರಡುವಾಗ ಯಾರಾದರೂ ಗಂಟೆ ಬಾರಿಸಿದ್ರೆ ಹೋಗ್ರಿ ನಿಮ್ಮ ಕಾರ್ಯ ಆಗ್ತದೆ ಅಂತ ಅನುಮತಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಆಚಾರ್ಯರ ಜೊತೆಗೆ ಯತಿಗಳು, ಅನೇಕ ಯತಿಗಳು, ಗೃಹಸ್ಥರು, ಬ್ರಹ್ಮಚಾರಿಗಳು ಅವರೆಲ್ಲರೂ ಕೂಡ ಪರಿವಾರದವರಾಗಿದ್ರು. ಯಾರಿಗೂ ನಡ್ಕೊಂಡು ಬಂದ್ರೆ ಅಷ್ಟು ದೂರ ಆ ಮಾರ್ಗಾಯಾಸವೇ ಆಗ್ಲಿಲ್ಲಂತೆ. ಆಚಾರ್ಯರು ಜೊತೆಗಿದ್ದರಿಂದ ಅವರನ್ನು ನೋಡ್ತಾ ನೋಡ್ತಾ ಮೈಮರೆತು ಬಂದಿದ್ದಾರೆ, ಮಾರ್ಗಾಯಾಸ ಇಲ್ಲ. ಜಯಸಿಂಹರಾಜ ಹತ್ತಿರ ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ತಾನು ಎದುರುಗೊಂಡು ಆಚಾರ್ಯರನ್ನ ಕರ್ಕೊಂಡು ಹೋದ. ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಬಂದಿದ್ರು, ಅಷ್ಟು ಜನಸಮೂಹ. ಆ ಜನಸಮೂಹದಲ್ಲಿ ಮಧ್ವಾಚಾರ್ಯರು ಎಲ್ರಿಗೂ ಕಾಣಿಸ್ತಾ ಇದ್ರಂತೆ. ಸಾಧಾರಣ ಎಲ್ರಿಗೂ ಕಾಣಿಸಲಿ ಅಂತ ಹೇಳಿ ಕುದುರೆ ಮೇಲೋ ಆನೆ ಮೇಲೋ ಕೂಡಿಸಿ ಮೆರವಣಿಗೆ ಮಾಡಿಸೋದುಂಟು. ಆದರೆ ಮಧ್ವಾಚಾರ್ಯರನ್ನ ಆನೆ ಮೇಲೆ, ಕುದುರೆ ಮೇಲೆ ಎಲ್ಲೂ ಕೂಡಿಸಲಿಲ್ಲ. ನಡ್ಕೊಂಡು ಬರ್ತಾ ಇದ್ರೆ ಎದೆಯಿಂದ ಮೇಲ್ಭಾಗ ಎಲ್ರಿಗೂ ಕಾಣಿಸ್ತಾ ಇತ್ತಂತೆ. ಎಲ್ಲರ ತಲೆ ಆಚಾರ್ಯರ ಎದೆಗೆ ಅಷ್ಟೇ. ಬಹಳ ಎತ್ತರದವರು ಅಂತ ಯಾರಿದ್ರು ಅಂಥವರ ತಲೆ ಆಚಾರ್ಯರ ಎದೆಗೆ ಬರ್ತಾ ಇತ್ತಂತೆ. ಅಷ್ಟು ಎತ್ತರ ಇದ್ರಂತೆ ಮಧ್ವಾಚಾರ್ಯ. 96 ಇಂಚಸ್, 96 ಅಂಗುಲ ಎತ್ತರ. ಅದಕ್ಕೆ ಸರಿಯಾಗಿ ಸುತ್ತಳತೆ 8 ಅಡಿ ಸುತ್ತಳತೆ. ತೊಂಬತ್ತಾರು ಅಂಗುಲ ಅಂದ್ರೆ 8 ಅಡಿ. 8 ಅಡಿ ಎತ್ತರ, 4 ಅಡಿ ಸುತ್ತಳತೆ. ಅಂಥ ಮೈಕಟ್ಟು ಮಧ್ವಾಚಾರ್ಯರದ್ದು. ಇವತ್ತು ಯಾರಿದ್ದಾರೆ 8 ಅಡಿಯವರು ಯಾರಿರ್ತಾರೆ? ಅದರಿಂದ 8 ಅಡಿ ಇದ್ದ ಎಲ್ಲರೂ ಸಾಧಾರಣ 6-6.5 ಹೀಗಿರ್ತಾರೆ. ಹಾಗಾಗಿ 2 ಅಡಿ ಎಲ್ರಿಗೂ ಕೂಡ ಎತ್ತರ ಇದ್ರು ಆಚಾರ್ಯರು. ಎಲ್ಲರ ತಲೆಗಿಂತ 2 ಅಡಿ ಎತ್ತರ. ಸಮದರ್ಶಯದೂರ್ಧ್ವಮೋರಸೋಸೋ ದಯೈವೋರು ಜನೋಘ ಮಧ್ಯ ಗೋಪಿ. ಅಷ್ಟು ಜನರ ಮಧ್ಯದಲ್ಲಿದ್ರು. ಎದೆ ಮೇಲ್ಪಟ್ಟು ಎಲ್ರಿಗೂ ಮಧ್ವಾಚಾರ್ಯರ ಮುಖ ಕಾಣಿಸ್ಬೇಕು. ಅವರನ್ನ ನೋಡ್ತಾ ವಿಷ್ಣು ಮಂಗಲ ದೇವಾಲಯಕ್ಕೆ ಕರ್ಕೊಂಡು ಬಂದದ್ದಾಯ್ತು. ಜಯಸಿಂಹರಾಜ ಸ್ವಾಗತ ಮಾಡಿದ. ಅಷ್ಟೊತ್ತಿಗೆ ಮಧ್ವಾಚಾರ್ಯರ ಶಿಷ್ಯರ ಪೈಕಿ ಹೃಷಿಕೇಶ ತೀರ್ಥರು ಅಂತ ಒಬ್ಬರಿದ್ರು. ಇವತ್ತಿನ ಫಲಿಮಾರು ಮಠದ ಮೂಲ ಪುರುಷರು. ಆ ಹೃಷಿಕೇಶ ತೀರ್ಥರಿಗೆ ಒಳ್ಳೆ ಕಂಠಶ್ರೀ, ಒಳ್ಳೆ ಕಂಠದಿಂದ ಅವರು ಹಾಡಾಡುವವರು. ಭಾಗವತವನ್ನ ದಶಮಸ್ಕಂಧ ಕೃಷ್ಣನ ಕಥೆ ಆ ವಿಷ್ಣು ಮಂಗಲ ದೇವಾಲಯದಲ್ಲಿ ಎಲ್ಲ ಜನರು ಸೇರಿದಾಗ ಹೃಷಿಕೇಶ ತೀರ್ಥರು ಸುಂದರವಾಗಿ ಭಾಗವತ ಶ್ಲೋಕಗಳನ್ನ ವಾಚನ ಮಾಡ್ತಾ ಇದ್ರು. ಮಧ್ವಾಚಾರ್ಯರು ಅದರ ಅರ್ಥವನ್ನ ಪ್ರವಚನ ಮಾಡ್ತಾ ಇದ್ರು. ಈಗ ಹೃಷಿಕೇಶ ತೀರ್ಥರು, ಆನಂದ ತೀರ್ಥರು ಸೇರಿ ವಾಚನ ಪ್ರವಚನಗಳಿಂದ ಜನರನ್ನ ಆನಂದ ಪಡಿಸಿದರು.
ಯಾರು ಅದರ ಜೊತೆಗೆ ಜಯಸಿಂಹರಾಜನ ಆಸ್ಥಾನ ಪಂಡಿತರೊಬ್ರು ತ್ರಿವಿಕ್ರಮ ಪಂಡಿತರು ಅಂತ ಇದ್ರು. ಅವರು ಮಧ್ವಾಚಾರ್ಯರ ಬಗ್ಗೆ ಪರಿಚಯ ಮಾಡಿ ಎಲ್ರಿಗೂ ಉಪನ್ಯಾಸ ಮಾಡಿದ್ರಂತೆ. ಸುಬ್ರಹ್ಮಣ್ಯ ಸೂರಿಗಳು ಅಂತ ಒಬ್ಬರು ಪಂಡಿತರು. ಆ ಸುಬ್ರಹ್ಮಣ್ಯ ಸೂರಿಗಳ ಪಂಡಿತರೇ ತ್ರಿವಿಕ್ರಮ ಪಂಡಿತರು. ತ್ರಿವಿಕ್ರಮ ಪಂಡಿತರ ಮಕ್ಕಳೇ ನಾರಾಯಣ ಪಂಡಿತರು ಮಧ್ವ ವಿಜಯನ್ನ ಬರೆದವರು ಅವರು. ಆ ತ್ರಿವಿಕ್ರಮ ಪಂಡಿತರು ಬಾಲ್ಯದಲ್ಲೇ ಒಳ್ಳೆ ಕವಿಗಳು, ಅದ್ಭುತ ಕವಿತಾ ಶಕ್ತಿ. ಇನ್ನೂ ಅಕ್ಕಪಕ್ಕದ ಮನೆ ಹುಡುಗರಿಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರ್ತಾ ಇದ್ದಿಲ್ಲ. ಇವರು ಸಂಸ್ಕೃತ ಶ್ಲೋಕಗಳನ್ನ ರಚನೆ ಮಾಡ್ತಾ ಇದ್ರಂತೆ. ತ್ರಿವಿಕ್ರಮ ಪಂಡಿತರು ತಮ್ಮ ಬಾಲ್ಯ ವಯಸ್ಸಿನಲ್ಲಿ ಒಂದು ಸಂಸ್ಕೃತ ಶ್ಲೋಕ ರಚನೆ ಮಾಡಿದ್ದು ಉಪಲಬ್ಧ ಇದೆ. ಇತಿಹಾಸದಲ್ಲಿ ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಸುಬ್ರಹ್ಮಣ್ಯ ಪಂಡಿತರ ಮಗ ತ್ರಿವಿಕ್ರಮ ಪಂಡಿತರು ಸಣ್ಣ ಬಾಲಕನಾಗಿದ್ದಾಗ ಆ ಸುಬ್ರಹ್ಮಣ್ಯ ಪಂಡಿತರ ಮನೆಗೆ ಒಬ್ಬ ಭಿಕ್ಷುಕ ಬಂದಂತೆ. ಬೌದ್ಧ ಭಿಕ್ಷುಕ. ಅವರಿಗೆ ಶ್ರಮಣಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಒಬ್ಬ ಶ್ರಮಣಕ ಬಂದ ಭಿಕ್ಷೆ ಬೇಡ್ಲಿಕ್ಕೆ. ಆಗ 5 ವರ್ಷದ ಬಾಲಕ ತ್ರಿವಿಕ್ರಮ ಪಂಡಿತ ಆ ಭಿಕ್ಷುಕನಿಗೆ ಉತ್ತರ ಕೊಡ್ಬೇಕು. ಏನು ಉತ್ತರ ಕೊಟ್ಟ? ಒಂದು ಶ್ಲೋಕ ರಚನೆ ಮಾಡಿ ಹೇಳಿದನಂತೆ. ಕ್ಷಪಣಕ ಅಂತಾರೆ ಬೌದ್ಧ ಭಿಕ್ಷುಗಳಿಗೆ. ಶ್ರಮಣ ಕ್ಷಪಣಕ ಅಂತ ಹೆಸರು. ಏಕ ಕ್ಷಪಣಕ ಶಾಖಾರ್ಥ ಅತ್ರ ಕ್ಷಪಣಕ ದಶ ಶಾಖಾಶಾಃ ಯತ್ರ ಕ್ಷಪಣಕ ದಶ ಶಾಖಾಶಾಃ ತತ್ರ ಕ್ಷಪಣಕ ಶಾಖಾ. ಇದು ಸಣ್ಣ ವಯಸ್ಸಿನಲ್ಲಿ ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದ ಶ್ಲೋಕ. ಹೇ ಕ್ಷಪಣಕ, ಬೌದ್ಧ ಭಿಕ್ಷುವೆ, ಏಕಃ ಕ್ಷಪಣಕ ಶಾಖಾಹರ್ತ. ಶಾಖಾಹರ್ತ ಮನೆಗೆ ಸಾಮಾನು ತಂದು ಹಾಕುವವರು ಒಬ್ಬರೇ. ಕ್ಷಪಣಕ ಇಲ್ಲಿಗೆ ತಂದು ಹಾಕುವವರು ಒಬ್ಬರು. ಅತ್ರ ಕ್ಷಪಣಕ ದಶ ಶಾಖಾಶಾಃ. ತಂದು ಹಾಕುವವರು ಒಬ್ಬರಾದ್ರೆ ತಿಂದು ಹಾಕುವವರು 10 ಜನ ಇದ್ದಾರೆ ನಮ್ಮ ಮನೆಯಲ್ಲಿ. ಎಲ್ಲಿ ತಂದು ಹಾಕುವವನು ಒಬ್ಬ, ತಿಂದು ಹಾಕುವವರು 10 ಜನ, ನೀನೊಬ್ಬ 11ನೇವನು ಬಂದು ಭಿಕ್ಷೆ ಕೇಳಿದರೆ ನಿನಗೆಲ್ಲಿ ಆಸೆ? ನೀನ್ಯಾಕೆ ಆಸೆ ಇಟ್ಕೊಂಡಿದ್ದಿ ನಮ್ಮನೇಲಿ ಏನಾದ್ರೂ ಸಿಕ್ಕೀತು ಅಂತ ತ್ರಿವಿಕ್ರಮ ಪಂಡಿತರು ಒಂದು ಶ್ಲೋಕ ಮಾಡಿದ್ರಂತೆ. ಅಂಥ ಪಾಂಡಿತ್ಯ ಅವರದ್ದು. ಬಾಲ ಸೂರ್ಯ ಇದ್ದ ಹಾಗೆ ಪ್ರಖರ ತೇಜಸ್ಸು ಇರ್ತದೆ ಬಾಲ ಸೂರ್ಯನಿಗೆ. ಅಂಥ ಮೇಧಾಶಕ್ತಿ ಉಳ್ಳವರು ತ್ರಿವಿಕ್ರಮ ಪಂಡಿತರು. ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದನವದ್ಯ ಪದ್ಯವಾದಿ ಅವಭಾತಿ ನನು ಪ್ರಭಾವಿ ಭಗವಾನ್ ಬಾಲತರೋಪಿ ತಿಗ್ಮಭಾನು. ಉಷಾಹರಣ ಅಂತ ಒಂದು ಕಾವ್ಯ ಬರೆದಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ವಾಯುಸ್ತುತಿ ರಚನೆ ಮಾಡಿದವರು ಅವರೇ. ಬಹಳ ಕಠಿಣವಾದ ಶೈಲಿ. ಅವರ ಮಕ್ಕಳೇ ನಾರಾಯಣ ಪಂಡಿತರು, ಮಧ್ವ ವಿಜಯ ಬರೆದವರು. ಸ್ವಲ್ಪ ಸರಳವಾದ ಶೈಲಿ. ಅಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ಅನೇಕ ವಿದ್ವಾಂಸರನ್ನ ವಾದದಲ್ಲಿ ಸೋಲಿಸಿ ಪ್ರಸಿದ್ಧರಾದವರು. ಅವರು ಜಯಸಿಂಹರಾಜನ ಆಸ್ಥಾನದಲ್ಲಿದ್ದ ಪಂಡಿತರು. ಆನಂದ ತೀರ್ಥರನ್ನ ನೋಡಿ ಬಹಳ ಸಂತೋಷ ಪಟ್ಟವರು ಅವರು. ಜಯಸಿಂಹರಾಜ ಆನಂದ ತೀರ್ಥರನ್ನ ಕರೆಸಿದಾಗ ಆ ತ್ರಿವಿಕ್ರಮ ಪಂಡಿತರು ಎಂಥ ಮೇಧಾವಿಗಳು ಅಂದ್ರೆ ಅವರ ಶಾಸ್ತ್ರದ ಸಿದ್ಧಾಂತ ಅವರಿಗೆ ಮನವರಿಕೆ ಆಗ್ತಾ ಇದ್ದಿಲ್ಲ ಅಂತ, ಮನಸ್ಸಿಗೆ ಹಿಡಿತಾ ಇದ್ದಿಲ್ಲ. ನಾನೇ ಪರಬ್ರಹ್ಮ, ನಾನೇ ದೇವರು, ನಾನೇ ಪರಬ್ರಹ್ಮ ಅನ್ನೋದು ಅವರ ಮನಸ್ಸಿಗೆ ಹಿಡಿಸ್ತಾ ಇದ್ದಿಲ್ಲ. ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತರು ಕೂಡ ಅಂತ್ಯಕಾಲದಲ್ಲಿ ಹೇಳಿದ್ರಂತೆ, ಪರಮಾತ್ಮ ನಿರ್ಗುಣ, ನಿರಾಕಾರ, ನಿರ್ಗುಣ, ಇಂಥ ಉಪಾಸನೆ ಮಾಡಬೇಡ. ನಮ್ಮ ಸಿದ್ಧಾಂತ ಹಾಗಿದೆ, ಆದರೆ ನೀನು ಅದನ್ನು ಉಪಾಸನೆ ಮಾಡಬೇಡ. ನಮ್ಮಲ್ಲಿದ್ದ ಗುಣಗಳೆಲ್ಲ ಹೋಗಿಬಿಡ್ತದೆ ಉಪಾಸನೆ ಮಾಡಿದರೆ. ಗುಣವಂತರನ್ನ ಗುಣವಂತ ಅಂತ ತಿಳ್ಕೊಳ್ಬೇಕು.
ಗುಣಪೂರ್ಣನಾದ ಭಗವಂತನನ್ನ ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ನಮ್ಮಲ್ಲಿರುವ ಗುಣಗಳು ಪೂರ್ತಿ ಹೋಗೇ ಬಿಡುತ್ತದೆ. ಸಾಕಾರ ಸುಂದರ ಸಾಕಾರ ಮೂರ್ತಿಯಾದ ಪರಮಾತ್ಮನನ್ನ ನಿರಾಕಾರ ಅಂತ ಮಾಡಿದರೆ ನಮ್ಮ ಆಕಾರವೂ ಕೂಡ ಹೋಗಿಬಿಡ್ತದೆ. ಆದ್ರಿಂದ ಇದು ಅಷ್ಟು ಸರಿಯಲ್ಲ ಅಂತ ತಂದೆಗಳಿಗೂ ಅನಿಸಿತ್ತಂತೆ. ಅದನ್ನ ತ್ರಿವಿಕ್ರಮ ಪಂಡಿತರಿಗೆ ಹೇಳಿದ್ರು. ಇವರಿಗೂ ಹಾಗೆ ಕಾಣ್ತಾ ಇತ್ತು. ಹೌದು, ಇದು ಸರಿ ಇಲ್ವಲ್ಲ ಅಂತಲೇ ಅನಿಸ್ತಾ ಇತ್ತು. ಮಧ್ವಾಚಾರ್ಯರು, ಆನಂದ ತೀರ್ಥರು ಅಷ್ಟೊತ್ತಿಗೆ ಅನೇಕ ಗ್ರಂಥ ರಚನೆ ಮಾಡಿದ್ರು. ಅದನ್ನ ತರಿಸಿ ರಾತ್ರಿ ಓದ್ತಾ ಇದ್ರಂತೆ ತ್ರಿವಿಕ್ರಮ ಪಂಡಿತರು. ಹಗಲು ಓದಿದ್ರೆ ಪರಶಾಸ್ತ್ರ ಓದ್ತಾ ಇದ್ದಾರೆ ಅಂತ ಯಾರಾದ್ರೂ ಏನಾದ್ರೂ ಅಂದ್ಕೊಳ್ಬಹುದು. ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗದಿದ್ದ ಹಾಗೆ ಗುಟ್ಟಾಗಿ ರಾತ್ರಿ ಹೊತ್ತು ಆ ಉಪನಿಷತ್ತು, ಸೂತ್ರ, ಅದಕ್ಕೆ ಮಧ್ವರು ಬರೆದ ಭಾಷ್ಯವನ್ನ ಓದ್ತಾ ಇದ್ರಂತೆ. ಆಗ ಎಷ್ಟು ಚೆನ್ನಾಗಿರುವಂತಹ ಭಾಷ್ಯ, ಪರಮಾನಂದ ಆಗ್ತಿತ್ತಂತವ್ರಿಗೆ. ಆದ್ರೆ ಯಾರಿಗೂ ಹಂಚಿಕೋತಾ ಇದ್ದಿಲ್ಲ. ತಾವೊಬ್ಬರೇ ಆನಂದ ಪಡ್ತಿದ್ರಂತೆ ರಾತ್ರಿ ಹೊತ್ತು ಓದಿ. ಅಂಥ ನಿಷ್ಪಕ್ಷಪಾತ ದೃಷ್ಟಿ, ವಿಚಾರ ಮಾಡುವ ಶಕ್ತಿ, ವೈಚಾರಿಕತೆ, ಅಂಧಶ್ರದ್ಧೆಯಿಂದ ಹೇಳಿದ್ದನ್ನು ಕೇಳುವಂಥ ಪ್ರವೃತ್ತಿ ಇದ್ದಿಲ್ಲ ಅವರದ್ದು. ಸ್ವತಃ ಬರೇ ಉಪನಿಷತ್ತುಗಳನ್ನ ನೋಡಿದರೆ, ಅಲ್ಲಿವರೆಗಿದ್ದ ಭಾಷೆಗಳನ್ನು ನೋಡಿದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆದ್ರೆ ಆನಂದ ತೀರ್ಥರ ಭಾಷೆ ಇಟ್ಕೊಂಡು ನೋಡಿದರೆ ಬಹಳ ಸ್ಪಷ್ಟವಾಗಿ ಹೃದಯಂಗಮವಾಗ್ತಾ ಇತ್ತು ಉಪನಿಷತ್ತಿನ ಸಿದ್ಧಾಂತ. ಅವರ ತಮ್ಮ ತ್ರಿವಿಕ್ರಮ ಪಂಡಿತರ ತಮ್ಮ ಒಬ್ರು ಶಂಕರ ಪಂಡಿತರು ಅಂತಿದ್ದರಂತೆ. ಅವರು ಮೊದಲೇ ಮಧ್ವಾಚಾರ್ಯರ ಕಡೆ ಸೇರಿ ಇವರ ಗ್ರಂಥಪಾಲಕರಾಗಿದ್ರು. ಅವರಿಂದ ಗ್ರಂಥಗಳನ್ನ ತರಿಸಿ ರಾತ್ರಿ ಹೊತ್ತು ಓದಿ ಆನಂದ ಪಡ್ತಾ ಇದ್ದಂಥವರು ತ್ರಿವಿಕ್ರಮ ಪಂಡಿತರು. ಆನಂದ ತೀರ್ಥರು ಸ್ವತಃ ಪ್ರತ್ಯಕ್ಷರಾಗಿ ಜಯಸಿಂಹರಾಜನ ಆಸ್ಥಾನಕ್ಕೆ ಬಂದಾಗ ತ್ರಿವಿಕ್ರಮ ಪಂಡಿತರು ಆಸ್ಥಾನ ಪಂಡಿತರಾದ್ದರಿಂದ ಇವರ ಪರಿಚಯ ಮಾಡಿಸಿಕೊಟ್ರಂತೆ. ಜಯಸಿಂಹರಾಜ, ನೀನು ಯಾವ ಆನಂದ ತೀರ್ಥರನ್ನ ಇಲ್ಲಿ ಬರಮಾಡಿಕೊಂಡಿದ್ದಿ, ಇವರ ಪಾದದ ಧೂಳೇ ನಿನ್ನನ್ನ ಮೋಕ್ಷದಲ್ಲಿ ಇಡುವಂತಹದ್ದು, ಮೋಕ್ಷಾನಂದವನ್ನ ಕೊಡ್ತಕ್ಕಂಥ ಧೂಳಿದು. ಪಾಂಸವೋಸ್ಮಾನ್ ಪುನಂತು ಅಂತಾರೆ. ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ಕ್ಷೀರಾಂಭೋಜಿರ್ವಿಭಿಂದ್ಯಾದ್ ಭವದನಭಿಮತಂ ಭೂರಿ ಮೇ ಭೂತಿ ಹೇತು ಅಂತಂದ ಹಾಗೆ ಅವರ ಅನಿಷ್ಟ ಪರಿಹಾರ ಮಾಡಿ ಇಷ್ಟ ಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದು ಇವರ ಪಾದಧೂಳು ಅಂತ. ಅಂಥ ಮಹಾತ್ಮರು ನಿನ್ನ ಆಸ್ಥಾನಕ್ಕೆ ಬಂದಿದ್ದಾರೆ, ನೀನು ಧನ್ಯ ಅಂತ ಅವರನ್ನ, ಆಚಾರ್ಯರನ್ನ ಪ್ರಶಂಸೆ ಮಾಡಿದವರು ಇವರು. ಆಮೇಲೆ ರಾಜ ಜಯಸಿಂಹರಾಜ ಮಧ್ಯಸ್ಥರಲ್ಲಿದ್ದಂಥ ಗ್ರಂಥಗಳನ್ನೆಲ್ಲ ಕೊಡಿಸಿದಂತೆ. ಆನಂದ ತೀರ್ಥರು ಕಳುವಾದ ಗ್ರಂಥಗಳನ್ನು ಸ್ವೀಕಾರ ಮಾಡಿದರು. ಜಯಸಿಂಹರಾಜ ತಾನು ಕ್ಷಮಾಯಾಚನೆ ಮಾಡ್ತಾನೆ. ಕೃತಮಪಕೃತಮಾರ್ಯೈಹಿ ಕ್ಷಮ್ಯತಾಂ ಶಾಂತಿಭೂಷೈಹಿ ಇತಿ ಮೃದುವದತಾಂಚ ಪ್ರಾರ್ಥನಾಭಿಪ್ರಭೂಣಾಂ ಅಪಹೃತಮಪರೇಷಾಂ ಮಂತ್ರತೋ ಗ್ರಂಥಜಾತಂ ದಶಹೃದಯ ನಿಯೋಗಾದಗ್ರಹೀತ್ ಶಂಕರಾರ್ಯ. ಶಂಕರ ಪಂಡಿತರು ಆ ಗ್ರಂಥಗಳನ್ನೆಲ್ಲ ಸ್ವೀಕಾರ ಮಾಡಿದರು. ಆವಾಗಲೇ ತ್ರಿವಿಕ್ರಮ ಪಂಡಿತರು ಮಾಡಿದ ಶ್ಲೋಕ, ಉಪಚರತಿ ನಿತಾಂತಂ ಹಂತ ಪೌರಂದರೀಧೂ ದ್ವಿಸದಶಿ ಭಜತೋ ಯಂ ದುರ್ಲಭಾದಭ್ರಭಾಗ್ಯೈ ದಿಶತು ಸ ಪರಮಾನಂದಾಗ್ರತೀರ್ಥಾಂಘ್ರಿರೇಣು ಧರಣಿಧರ ಸುಖಂತೆ ಸಂತತಂ ಸ್ವಾಂತರೇತಿ. ಇವರ ಪಾದರೇಣು ಹೇ ರಾಜ ನಿನಗೆ ಸುಖವನ್ನು ಕೊಡ್ಲಿ ಅಂತ ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಪರಿಚಯ ಮಾಡಿಕೊಟ್ಟಿದ್ದಾರೆ ಜಯಸಿಂಹರಾಜನಿಗೆ. ಅಲ್ಲಿ ಜಯಸಿಂಹರಾಜನ ಆ ಆಸ್ಥಾನಕ್ಕೆ ವಿಷ್ಣು ಮಂಗಲಕ್ಕೆ ದೇವಾಲಯಕ್ಕೆ ಬಂದಾಗ ಆಚಾರ್ಯರ ದಿನಚರಿ ಹೇಗಿತ್ತು, ಎಷ್ಟು ಪರಿಶುದ್ಧವಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಪ್ರತಿನಿತ್ಯ ಆಚಾರ್ಯರು ಬ್ರಾಹ್ಮ ಮುಹೂರ್ತದಲ್ಲಿ ಏಳಬೇಕು.
ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಗುಣಪೂರ್ಣನಾದ ಭಗವಂತನ ಧ್ಯಾನ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಹರಿಂ ಧ್ಯಾಯೇದ್ ಅತಂದ್ರಿತಃ ಅಂತ ಎದ್ದು ಕೂಡಲೇ ಪರಮಾತ್ಮನ ಧ್ಯಾನ ಮಾಡಬೇಕು ಸ್ವಲ್ಪ ಸಮಯ. ಆ ರೀತಿ ಪರಮಾತ್ಮನ ಧ್ಯಾನ ಮಾಡಿ ಆಮೇಲೆ ಸ್ನಾನಾದಿಗಳು ದಿನಚರಿಯನ್ನು ವರ್ಣನೆ ಮಾಡ್ತಾರೆ. ಶಿಷ್ಯರೆಲ್ಲ ರಾತ್ರಿ ಆಚಾರ್ಯರು ಮಲಗಿದ ಮೇಲೆ ಮಲಗಬೇಕಂತೆ. ಬೆಳಿಗ್ಗೆ ಮೊದಲೇ ಎದ್ದು ಮಧ್ವಾಚಾರ್ಯರ ಆನಂದ ತೀರ್ಥರ ಸ್ನಾನಕ್ಕೆ ಎಲ್ಲ ಸಿದ್ಧಪಡಿಸಬೇಕು. ಅದು ಒಬ್ಬೊಬ್ಬ ಶಿಷ್ಯನ ಸೇವೆ ಸರದಿ ಪ್ರಕಾರ ಯಾವತ್ತು ಯಾರ್ಯಾರು ಆನಂದ ತೀರ್ಥರ ಸೇವೆ ಮಾಡೋದು ಅಂತ ಒಂದು ನಿಗದಿಯಾಗಿತ್ತು. ಒಂದು ದಿವಸ ಒಬ್ಬ ಶಿಷ್ಯ ರಾತ್ರಿ ಹೊತ್ತು ಬಹಳ ಕಾಲ ಓದಿ ಗ್ರಂಥಾವಲೋಕನ ಮಾಡಿ ಮಲ್ಕೊಂಡಿದ್ದ. ಬೆಳಿಗ್ಗೆ ಆ ಶಿಷ್ಯನಿಗೆ ಬೇಗ ಎಚ್ಚರ ಆಗಿಲ್ಲ. ಆನಂದ ತೀರ್ಥರು ಸ್ನಾನಕ್ಕೆ ಹೋಗ್ಬೇಕು. ಅವರ ಕರವಸ್ತ್ರ ತಂಬಿಗೆ ಅದನ್ನೆಲ್ಲ ತಗೊಂಡು ಸರೋವರಕ್ಕೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ಅವನು ಮಲ್ಕೊಂಡು ಬಿಟ್ಟಿದ್ದಾನೆ. ಇದೆಲ್ಲ ನಾರಾಯಣ ಪಂಡಿತಾಚಾರ್ಯ ನೋಡಿದ ಘಟನೆಗಳು ವರ್ಣನೆ ಮಾಡ್ತಾರೆ. ಆ ಆಚಾರ್ಯರು ಎದ್ರು, ಆ ಶಿಷ್ಯ ಇಲ್ಲ. ತಾವೇ ತಂಬಿಗೆ ಎಲ್ಲ ಹುಡುಕೊಂಡು ತಮ್ಮ ವಸ್ತ್ರಗಳನ್ನು ತಗೊಂಡು ಸರೋವರಕ್ಕೆ ಸ್ನಾನಕ್ಕೆ ಹೋದರಂತೆ. ಆಮೇಲೆ ಶಿಷ್ಯನಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯ್ತು. ನೋಡ್ತಾನೆ ಆನಂದ ತೀರ್ಥರು ಸ್ನಾನಕ್ಕೆ ಹೋಗಿ ಆಗಿದೆ ಗುರುಗಳು. ಎಲ್ಲಿ ಬೈತಾರೋ ಏನಾಗ್ತದೋ ಅಂತ ತಾನು ಸರೋವರದ ಹತ್ರ ಬಂದು ಮೇಲೆ ಭಯಗ್ರಸ್ತನಾಗಿ ನಿಂತಿದ್ದಾನೆ. ಆನಂದ ತೀರ್ಥರು ತಮ್ಮ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ತಾವೇ ವಸ್ತ್ರ ಹಿಂಡಿ ಎಲ್ಲ ಮಾಡಿ ಬೇರೆ ವಸ್ತ್ರ ಧಾರಣೆ ಮಾಡಿ ಮೇಲಕ್ಕೆ ಬಂದಾಗ ಅಲ್ಲಿದ್ದಂತೆ ಶಿಷ್ಯ. ಕ್ಷಮೆ ಕೇಳೋಣ ಅಂತ ನಿಂತಾಗ ಆನಂದ ತೀರ್ಥರೇ ಮಂದಹಾಸದಿಂದ ಕೇಳಿದ್ರಂತೆ, ಏನಪ್ಪ ಆಯಾಸ ಜಾಸ್ತಿ ಆಗಿತ್ತೇನೋ, ಮಲಗೋದು ತಡ ಆಯ್ತಾ, ನಿನ್ನೆ ದೇಹಾಯಾಸ ಆಗಿದೆಯೇನೋ, ಅದಕ್ಕೆ ಇದ್ದಿಲ್ಲ, ವಿಶ್ರಾಂತಿ ಪಡಿ ಅಂತ ಅಷ್ಟು ಹೇಳಿ ಮುಂದೆ ಹೋದ್ರಂತೆ. ಒಂದು ಮಾತು ಬೈಲಿಲ್ಲ, ಆಡ್ಲಿಲ್ಲ. ಇದು ಆನಂದ ತೀರ್ಥರ ಸೌಜನ್ಯ ಅಂತ ವರ್ಣನೆ ಮಾಡ್ತಾರೆ. ಶ್ರವಣ ಮನನ ಹೇತೋ ಪ್ರಾಚ್ಚಿರಾಯಾಸ್ತನಿದ್ರ ಸಪದಿ ವಿವಶಯಂತ್ಯ ನಿದ್ರಯಾಗ್ರಸ್ತಚೇತಾ ಸ್ವಯಮಪಿ ನಯತಿದ್ರ ಗಂಗವಸ್ತ್ರಾದಿಪೂಜ್ಯೆ ಝಟಿತಿ ವಿಗತ ನಿದ್ರ ಕೋಪಿ ಶಿಷ್ಯೋನ್ವಸೇತ. ಮೇಲೆ ಬಂದು ಆಚಾರ್ಯರು ನಿರ್ಮಾಲ್ಯ ವಿಸರ್ಜನೆ ಪೂಜೆ ಮಾಡುವಾಗ ಹಿಂದಿನ ದಿವಸ ದೇವರ ಸಂಪುಷ್ಟದಲ್ಲಿ ಸಾಲಿಗ್ರಾಮದ ಮೇಲೆ ತುಳಸಿ ಹೂವು ಎಲ್ಲ ಹಾಕಿರ್ತಾರೆ. ಮರುದಿನ ಬೆಳಿಗ್ಗೆ ಅದನ್ನ ವಿಸರ್ಜನೆ ಮಾಡಬೇಕು. ಆ ನಿರ್ಮಾಲ್ಯದ ತುಳಸಿ ಹೂವು ಅದನ್ನು ವಿಸರ್ಜನೆ ಮಾಡುವಾಗ ತುಪ್ಪ ಸುರಿದಾಗಿ ಒಂದು ದ್ರವ ಸುರಿತಾ ಇತ್ತಂತೆ ಅದರಲ್ಲಿ. ಕೆಲವರೆಲ್ಲ ಅದನ್ನು ನೋಡಿದ್ರು, ಪರಿಚಯ ಇಲ್ಲದೆ ಇದ್ದವರು, ಇದೇನಿದು ಹೂವು ತುಳಸಿ ತೆಗೆಯುವಾಗ, ಸಾಲಿಗ್ರಾಮದಿಂದ ತೆಗೆಯುವಾಗ ಅದರಲ್ಲಿ ತುಪ್ಪ ಸುರಿತಾ ಇದೆಯಲ್ಲ ಅಂತ ಮಾತಾಡ್ಕೊಂಡ್ರಂತೆ. ಆಗ ಆನಂದ ತೀರ್ಥರ ಶಿಷ್ಯರು, ಪರಿಚಯ ಇದ್ದವರು, ಅವ್ರು ಹೇಳ್ತಾರೆ ಅವರಿಗೆ, ಅದು ತುಪ್ಪ ಅಲ್ಲ, ಅಮೃತ ಅಂತ ಹೇಳಿದ್ರಂತೆ. ತುಪ್ಪ ಇದ್ದಾಗಿ ಇದೆ ಅಷ್ಟೇನೆ, ಅದು ಅಮೃತ. ದೇವರಿಗೆ ಸಾಲಿಗ್ರಾಮಕ್ಕೆ ಪ್ರತಿಮೆಗೆ ಹೂವು ತುಳಸಿ ಸಮರ್ಪಣೆ ಮಾಡಿ ಮರುದಿವಸ ತೆಗೆಯುವಾಗ ಅದರಿಂದ ನಿರ್ಮಾಲ್ಯ ಸುರಿತದಂತೆ. ಅದು ವಿಶೇಷವಾಗಿ ಆನಂದ ತೀರ್ಥರು ಪೂಜೆ ಮಾಡಿದರೆ ಹಾಗೆ. ಯಾಕೆಂದ್ರೆ ಅವರ ಶ್ರದ್ಧಾ, ಅವರ ಭಕ್ತಿ, ಒಂದು ತುಳಸಿ ದಳ ಸಮರ್ಪಣೆ ಮಾಡುವಾಗ ಅವರಲ್ಲಿ ಏನೇನು ಶ್ರದ್ಧಾ ಭಕ್ತಿಗಳಿರ್ತದೆ ಅದರ ಮಹಿಮೆಯಿಂದ ಆ ನಿರ್ಮಾಲ್ಯವೇ ಅಮೃತವನ್ನು ಸುರಿಸ್ತದಂತೆ. ಅಂಥ ಅಮೃತವನ್ನು ಶಿಷ್ಯರು ನೋಡಿದ್ದಾರಂತೆ. ಅಮೃತಮಪಿ ನಿರೀಕ್ಷ ಸ್ರಾವಿ ನಿರ್ಮಾಲ್ಯ ಸೂನೆ ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾಃ ಶ್ರದಧುರಧಿಕ ವಾಕ್ಯೈಃ ವಿಭ್ರಮಾಸ್ತಚ್ಚ ಪಶ್ಚಾತ್ ಅನುದಿನಮೃತಾನ್ನೈಸ್ತಸ್ಯ ಸೇವ್ಯಸ್ಯ ಶಕ್ತ್ಯಾ. ಇದು ಆಚಾರ್ಯರ ಪೂಜಾ ಕ್ರಮ.
ಇದೆಲ್ಲ ನಿರ್ಮಾಲ್ಯ ವಿಸರ್ಜನೆ ಎಲ್ಲ ಮಾಡಿ ಉನ್ನತ ಆಸನದಲ್ಲಿ ಕೂತ್ಕೊಂಡು ಆಮೇಲೆ ಪಾಠ ಹೇಳೋದು. ಪಾಠ ಹೇಳುವಾಗಲೂ ನಾನಾ ವಿಧ ಶಿಷ್ಯರಿದ್ರಂತೆ. ಕೆಲವರಿಗೆ ಪುಸ್ತಕದಲ್ಲಿ ಬೇಗ ಸಿಕ್ತಿತ್ತಂತೆ ಆಚಾರ್ಯ ಯಾವ ಪಾಠ ಹೇಳ್ತಿದ್ದಾರೆ ಅಂತ. ಕೆಲವರಿಗೆ ಎಷ್ಟೊತ್ತು ಹುಡುಕಿದ್ರು ಆ ಆಚಾರ್ಯರ ಪಾಠ ಹೇಳುವ ಆ ಪಂಕ್ತಿಗಳೇ ಸಿಗ್ತಿದ್ದಿಲ್ಲಂತೆ. ಅಂದ್ರೆ ಆಗ್ಲೂ ಬುದ್ಧಿವಂತರಿದ್ದವರು, ಚುರುಕಿದ್ದವರು, ಸ್ವಲ್ಪ ಮಂದ ಬುದ್ಧಿಗಳು ಎಲ್ಲರೂ ಇದ್ರು. ಕೆಲವರಿಗೆ ಗ್ರಂಥದಲ್ಲಿ ಪುಸ್ತಕದಲ್ಲಿ ಬೇಗ ಸಿಕ್ಬಿಡ್ಬೇಕು, ಹಿಂಗೆ ತೆಗೆದು ಕೂಡಲೇ ಸಿಕ್ತಿತ್ತಂತೆ. ಎಲ್ಲ ಪರಿಚಯ ನೋಡಿ ನೋಡಿ ತೆಗೆದು ಬಿಡ್ತಿದ್ರು. ಕೆಲವರಿಗೆ ಅಷ್ಟು ಅಭ್ಯಾಸ ಇಲ್ದಿದ್ದವರಿಗೆ ಎಷ್ಟು ಹುಡುಕಿದ್ರು ಸಿಕ್ತಿದ್ದಿಲ್ಲ ಯಾವ ಪಾಠ ಹೇಳ್ತಿದ್ದಾರೆ ಅಂತ. ಅಂಥ ಮಂದಬುದ್ಧಿ ಇದ್ದವರು ಇದ್ರು. ಆದರೆ ವಿಶೇಷವಾಗಿ ಮಧ್ವಾಚಾರ್ಯರ ಸೇವೆ ಮಾಡಿ ಮಾಡಿ ಬೇರೆ ಚುರುಕಾದ ಹುಡುಗರ ಸಾಮ್ಯವನ್ನೇ ಹೊಂದಿದ್ರಂತವ್ರು. ಅವರ ಮಟ್ಟಕ್ಕೆ ಬಂದರಂತೆ. ಕೊನೆಗೆ ಮಧ್ವಾಚಾರ್ಯ ಸೇವೆ ಮಾಡಿದರೆ ಎಂಥ ಮಂದಬುದ್ಧಿ ಇದ್ದವರು ಕೂಡ ಚುರುಕಾಗ್ತಾರೆ. ಆ ರೀತಿ ಆದ್ರಂತೆ. ಮತ್ತೆ ಮಧ್ಯಾಹ್ನ ಆಯಿತು ಅಂತಂದ್ರೆ ಪುನಃ ಸ್ನಾನ ಮಾಡಿ ಊರ್ಧ್ವಪುಂಡ್ರಗಳನ್ನು ಧರಿಸಿ 12 ನಾಮಗಳನ್ನ, ಗೋಪಿಚಂದನದ 12 ನಾಮಗಳನ್ನು ಹಾಕಿದರೆ 12 ಮಂದಿ ಸೂರ್ಯರು ಉದಯಿಸಿದ ಹಾಗೆ ಕಾಣಿಸ್ತಾ ಇತ್ತಂತೆ. ಹೀಗೆ ಪೂಜೆಯನ್ನ ಮಾಡಿ 16 ಉಪಚಾರಗಳು, ಷೋಡಶೋಪಚಾರ ಪೂಜೆ ಅಂತ ಷೋಡಶೋಪಚಾರಗಳಿಂದ ಮಾಡಿ 16 ಉಪಚಾರದಿಂದ ಪೂಜೆ ಮಾಡುವಾಗ ಅದರ 2ರಷ್ಟು ಅಪರಾಧ ನಡೀತದಂತೆ. 32 ಅಪರಾಧ ಅಂತ ಉಂಟು. 32 ಅಪರಾಧಗಳು ನಡೀತದಂತೆ ಗೊತ್ತಿಲ್ಲದೆ. ಆದರೆ ಮಧ್ವಾಚಾರ್ಯರು ಪೂಜೆ ಮಾಡುವಾಗ ಷೋಡಶ ಉಪಚಾರಗಳು ನಡೀತಿತ್ತು. 32 ಅಪರಾಧಗಳಲ್ಲಿ ಒಂದೂ ಅಪಚಾರ ನಡೀತಾ ಇದ್ದಿಲ್ಲ. ಅಂಥ ಪೂಜೆ ಮಾಡ್ತಾ ಇದ್ರಂತೆ. ಮೊದಲು ಮಾನಸ ಪೂಜೆ. ಮಾನಸ ಪೂಜಾ ಅಂದ್ರೆ ಭಾವಪುಷ್ಪಗಳು. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಜ್ಞಾನ ಪುಷ್ಪಂ ವಿಶೇಷತಃ ಅಂತ ಅಹಿಂಸಾ ಪುಷ್ಪ, ಧ್ಯಾನ ಪುಷ್ಪ, ಜ್ಞಾನ ಪುಷ್ಪ, ಕ್ರಿಯಾ ಪುಷ್ಪ, ಇದೇ 8 ಭಾವಪುಷ್ಪಗಳು. ಇನ್ನೊಬ್ಬರಿಗೆ ನಮ್ಮಿಂದ ಹಿಂಸೆ ಆಗದೇ ಇದ್ರೆ, ಮಾನಸಿಕವಾಗಿ ದೈಹಿಕವಾಗಿ ಮತ್ತೊಬ್ಬರಿಗೆ ಹಿಂಸೆ ಕೊಡದೇ ಇದ್ರೆ ಅದೇ ಜನತಾ ಜನಾರ್ದನನಿಗೆ ಅಹಿಂಸಾ ಪುಷ್ಪ. ನಮ್ಮ ಇಂದ್ರಿಯ ನಿಗ್ರಹ ಮಾಡಿಕೊಂಡಿದ್ರೆ ಅದೊಂದು ಪುಷ್ಪ. ಭಗವಂತನ ತತ್ವಜ್ಞಾನ ಸಂಪಾದನೆ ಮಾಡಿದರೆ ಅದು ಜ್ಞಾನ ಪುಷ್ಪ. ಭಗವಂತನಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡಿದರೆ ಕ್ರಿಯಾ ಪುಷ್ಪ. ಸತ್ಯವನ್ನ ನುಡಿದರೆ ಅದು ಸತ್ಯ ಪುಷ್ಪ. ಪ್ರಾಣಿಗಳಲ್ಲಿ ದಯಾ ತೋರಿಸಿದರೆ ದಯಾ ಪುಷ್ಪ. ಇವೆಲ್ಲ ಮಧ್ವಾಚಾರ್ಯರಲ್ಲಿ ಇತ್ತು. ಇಂಥ ಸದ್ಗುಣಗಳೇ ಪುಷ್ಪ. ಆ ಪುಷ್ಪಗಳಿಂದ ಭಗವಂತನನ್ನ ಪೂಜೆ ಮಾಡಿ ಆಮೇಲೆ ಬಾಹ್ಯ ಕುಸುಮಗಳಿಂದಲೂ ಕೂಡ ಪೂಜೆ ಮಾಡ್ತಿದ್ರಂತೆ. ಹೀಗೆ ಮಾನಸ ಪೂಜಾ ಮತ್ತು ಬಾಹ್ಯ ಪೂಜಾ ಎರಡನ್ನೂ ಕೂಡ ಮಾಡಿ ಭಿಕ್ಷಾ ಸ್ವೀಕಾರ ಮಾಡುವಾಗ ಏನು ಸಿಕ್ತೋ ಅದು, ಇಂಥದ್ದೇ ಆಗಬೇಕು ಅಂತೇನಿಲ್ಲ. ದೇವರ ಸಂಕಲ್ಪದಿಂದ ಪರಮಥ ಪರಮಾನ್ನಂ ಪ್ರಾಪ್ತಮೇವಾ ಪ್ರಯಾಸಂ ಪ್ರಭುರಿಹ ಬುಭುಜೇ ಸೌ ವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನಃ ಜಗದ ಸಕಲ ಜಗದಧೀಶ ಪ್ರಿಯತಾಂ ಶೌರಿರಿತ್ಥಂ. ಶ್ರೀಹರಿ ಪ್ರೀತನಾಗಲಿ ಅಂತ ಪರಮಾನ್ನ ಸಿಕ್ಕರೆ ಪರಮಾನ್ನ, ಇಲ್ಲದಿದ್ರೆ ಏನು ಸಿಗ್ತದೋ ಆ ಸಾಧಾರಣ ಅನ್ನ, ಯಾವುದು ಸಿಕ್ಕಿದ್ದನ್ನು ಹರಿಪ್ರೀತನಾಗಲಿ ಅಂತ ಭಿಕ್ಷಾ ಸ್ವೀಕಾರ ಮಾಡ್ತಾ ಇದ್ರು. ಮತ್ತೆ ಪಾಠಕ್ಕೆ ಕೊಡ್ತಾ ಇದ್ರು. ಯಾರಾದರೂ ಅವರು ಇವರು ಭೇಟಿಗೆ ಬರುವವರು ಬಂದ್ರೆ ಅವ್ರನ್ನೆಲ್ಲರನ್ನೂ ಕೂಡ ಆದರದಿಂದ ಕರೆಸಿ ಕೂಡಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ಮಾತಾಡಿಸಿ ಕಳಿಸ್ತಾ ಇದ್ರು. ಮತ್ತೆ ಸಾಯಂಕಾಲ ಪುನಃ ಪೂಜೆ. ಇದೆಲ್ಲ ದಿನಚರಿಗಳನ್ನ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ.
ಇದೆಲ್ಲ ವಿಷ್ಣುಮಂಗಲ ದೇವಾಲಯದಲ್ಲಿದ್ದಾಗ ಹೀಗೆ ನಡೀತಾ ಇತ್ತು. ಒಂದು ದಿವಸ ಆಚಾರ್ಯರ ಪ್ರವಚನ ಪ್ರಾರಂಭ ಆಗುವಾಗ ತ್ರಿವಿಕ್ರಮ ಪಂಡಿತರು ಬಂದು ಕೂತರು. ಮಹಾ ಮೇಧಾವಿಗಳಾದ ತ್ರಿವಿಕ್ರಮ ಪಂಡಿತರು ಬಂದದ್ರಿಂದ ಆಚಾರ್ಯರು ಅವರನ್ನೇ ಉದ್ದೇಶ ಮಾಡಿಕೊಂಡು ಒಂದು ದೇವಾಲಯದಲ್ಲಿ, ಕುಡೆಲ್ ಅಂತ ಒಂದು ದೇವಾಲಯ, ಅಲ್ಲಿ ಆ ಊರಿನ ದೇವಾಲಯದಲ್ಲಿ ವಿಶೇಷವಾಗಿ ತ್ರಿವಿಕ್ರಮ ಪಂಡಿತರನ್ನು ಉದ್ದೇಶವಾಗಿಟ್ಟುಕೊಂಡು ಪ್ರವಚನ ಮಾಡಿದ್ದಾರೆ. ಆವಾಗಲೇ 15 ದಿವಸಗಳ ಕಾಲ ತ್ರಿವಿಕ್ರಮ ಪಂಡಿತರಿಗೂ ಶ್ರೀಮನ್ ಮಧ್ವಾಚಾರ್ಯರಿಗೂ ಚರ್ಚೆ ನಡೆದಿದೆ. ಆ ಉಪನ್ಯಾಸ ಏನು ಮಾಡಿದ್ರು, ಸಾಂಖ್ಯ ದರ್ಶನ, ಭಾಸ್ಕರ ದರ್ಶನ, ಪಾಶುಪತ ಮತ, ತಾರ್ಕಿಕ ಮತ ಅಂತ ಅನೇಕ ಮತಗಳು, ಅದರಲ್ಲಿರುವ ನ್ಯೂನತೆಗಳನ್ನು ತೋರಿಸಿ ತಮ್ಮ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾರೆ. ಆ ಚರ್ಚೆ ಅಂದರೆ ಇವರ ವಿಮರ್ಶೆ, ಇತರ ಮತಗಳ ವಿಮರ್ಶೆ ಮಾಡಿದ್ದು, ತಮ್ಮ ಸಿದ್ಧಾಂತದ ತತ್ವ ಹೇಳಿದ್ದೇನು ಅನ್ನೋದೆಲ್ಲ ವಿಸ್ತಾರವಾಗಿ 15ರಲ್ಲಿ ಬರ್ತದೆ. ನಾಳೆ ದಿವಸ ಆ 15ನೇ ಸರ್ಗದ ಆಚಾರ್ಯರ ಉಪನ್ಯಾಸ, ಏನು ಉಪನ್ಯಾಸ ಮಾಡಿದರು ತ್ರಿವಿಕ್ರಮ ಪಂಡಿತರ ಎದುರುಗಡೆ, ಎಲ್ಲ ಮತಗಳ ವಿಮರ್ಶೆ, ಪೂರ ಸೂಕ್ಷ್ಮಕ್ಕೆ ಹೋಗಿಲ್ಲ, ಸ್ಥೂಲವಾಗಿ ಮಾಡಿದ ವಿಮರ್ಶೆ, ಅದನ್ನು ನಾಳೆ ದಿನ ಮುಂದುವರಿಸ್ತಾರೆ.